ಮಾಡ್ಲಿಂಗ್ಗೆ ನೀವು ಹೆಂಗೆ ಎಂಟರ್ ಆದ್ರಿ? ಅದು ಕೋಇನ್ಸಿಡೆನ್ಸಾ ಇಲ್ಲ ಮುಂಚೆಯಿಂದ ಪ್ಲಾನ್ ಮಾಡ್ಕೊಂಡು ಈ ಫೀಲ್ಡ್ಗೆ ಎಂಟರ್ ಆದ್ರ? ದಿಸ್ ಇಸ್ ಅ ಫಾರ್ಮ್ಯಾಟ್ ಇನ್ ಸೊಸೈಟಿ. ಎಲ್ಲರೂ ಓದಬೇಕು, ಚೆನ್ನಾಗಿ ಸ್ಕೋರ್ ಮಾಡಬೇಕು, 9 to 5 ಜಾಬ್ ಮಾಡಬೇಕು ಅಂತ. ನೀವು ಅದ್ರ ಜೊತೆಯಲ್ಲಿ ಈ ಮಾಡೆಲಿಂಗು ಮಾಡ್ಕೊಂಡು ಆಂಟರ್‌ಪ್ರಿನರ್‌ಶಿಪ್‌ನು ಮಾಡ್ತಿದ್ದೀರಾ? ಹೇಗಿದೆ? ಇಷ್ಟ ಇದ್ದು ಇಂಟ್ರೆಸ್ಟ್ ಇದ್ರೆ ಐ ಥಿಂಕ್ 24 ಅವರ್ಸ್ನ ನಾವು ತುಂಬಾ ಚೆನ್ನಾಗಿ ಬಳಸ್ಕೋಬಹುದು. ಎವ್ರಿ ಡೇ ಶುಡ್ ಬಿ ಅ ನ್ಯೂ ಚಾಲೆಂಜಿಂಗ್ ಡೇ ಅಂಡ್ ಯು ಶುಡ್ ಗೋ ವಿತ್ ಫುಲ್ ವಿಗರ್ ಅಂಡ್ ಎನರ್ಜಿ. ಸೊ ಐ ಬಿಲೀವ್ ಇನ್ ಎಂಜಾಯಿಂಗ್ ಎವ್ರಿ ಸಿಂಗಲ್ ಮಿನಿಟ್ ದಟ್ ಐ ಲಿವ್. ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟು ಗೆಟ್ ಸಪೋರ್ಟ್ ಫ್ರಮ್ ದ ಫ್ಯಾಮಿಲಿ. ಈಗ ಒಂದು ಹುಡುಗಿಗೆ ಇಂಟ್ರೆಸ್ಟ್ ಇದೆ ಮಾಡಲಿಂಗಲ್ಲಿ, ಹೆಂಗೆ ಸ್ಟಾರ್ಟ್ ಮಾಡಬೇಕು? ಆ ಹುಡುಗಿ ಹೆಂಗೆ ಒಂದು ಒಂದು ಸ್ಟೇಜ್ವರೆಗೂ ಒಂದು ಪೊಸಿಷನ್ಗೆ ಹೋಗ್ಬೇಕು ಅಂದರೆ ಯಾವ ಥರ ಇರುತ್ತೆ ಪ್ರೋಸೆಸ್? ಸ್ಟೇಜ್ 0 ಟು ಒಂದು ವಿನ್ನಿಂಗ್ ಮೂಮೆಂಟ್. ದೇರ್ ಆರ್ ಮೆನಿ ಯಂಗ್ ಗರ್ಲ್ಸ್ ಆರ್ ಮ್ಯಾರಿಡ್ ವುಮೆನ್, ಅವ್ರಿಗೆ ಮಾಡಲಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಮೋಸ್ಟ್ಲಿ ಟೈರ್ 2 ಟೈರ್ 3 ಟೌನ್ಸಿಂದ ಆಗಿರ್ಬೋದು, ಅವ್ರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ, ಅದ್ರ ಬಗ್ಗೆ ಎಕ್ಸ್ಪೋಜರ್ ಇರಲ್ಲ, ಒಂದು ಗೈಡೆನ್ಸ್ ಇರಲ್ಲ. ಅವ್ರಿಗೆ ನಿಮ್ಮ ಸಜೆಷನ್ ಏನು ಮ್ಯಾಮ್? ಈಗ ಒಂದು ಕಾಲೇಜ್ಗೆ ಹೋಗ್ತಿರೋ ಹುಡುಗಿಗೆ ಇಂಟ್ರೆಸ್ಟ್ ಬರುತ್ತೆ ಮಾಡಲಿಂಗ್ಗೆ ಅಂತ, ಬಟ್ ಗೊತ್ತಿರಲ್ಲ ಯಾವ ಥರ ಮುಂದುವರಿಬೇಕು, ಏನು ಮಾಡಬೇಕು ಅಂತ. ಯಾವ ಥರ ಸ್ಟಾರ್ಟ್ ಮಾಡ್ಬೋದು? ಸೋಷಿಯಲ್ ಮೀಡಿಯಾ ಎಷ್ಟು ಇನ್ಫ್ಲುಯೆನ್ಸ್ ಮಾಡ್ತಿದೆ ಮಾಡಲಿಂಗ್ ಫೀಲ್ಡ್ಗೆ, ಮಾಡಲಿಂಗ್ ಇಂಡಸ್ಟ್ರಿಗೆ? ಅದು ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಿದೆಯಾ ಇಲ್ಲ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಿದೆಯಾ? ಹೌ ಇಂಪಾರ್ಟೆಂಟ್ ಇಟ್ ಇಸ್ ಟು ಮೇಂಟೈನ್ ಅ ಪ್ರಾಪರ್ ಡಯಟ್ ಪ್ಲಾನ್? ಐ ಆಮ್ ಅ ವೆಜಿಟೇರಿಯನ್, ಸೊ ಐ ಕ್ಯಾನ್ ಓನ್ಲಿ ಟಾಕ್ ಫ್ರಮ್ ಅ ವೆಜಿಟೇರಿಯನ್ಸ್ ಪರ್ಸ್ಪೆಕ್ಟಿವ್. ನಾನು ವೆಜಿಟೇರಿಯನ್. ನೀವು ವೆಜಿಟೇರಿಯನ್, ಗ್ರೇಟ್. ಸೊ ನೀವು ನಾವು ಡೆಫಿನೆಟ್ ಆಗಿ ರಿಲೇಟ್ ಮಾಡ್ಕೋಬಹುದು. ರೈಸ್ 6 ಟೇಬಲ್ ಸ್ಪೂನ್ಸ್ ಮೇಲೆ ಕ್ರಾಸ್ ಮಾಡಲ್ಲ. ಕಾರ್ಬೋಹೈಡ್ರೇಟ್ಸ್ ಲೋಯೆಸ್ಟ್ ಕನ್ಸಂಪ್ಷನ್. ಈ ಕಾಂಪಿಟೇಷನ್ಸ್ ಅಲ್ಲಿ ವೆಯ್ಟ್ ಮತ್ತೆ ಹೈಟ್ ಎಷ್ಟು ಮ್ಯಾಟರ್ ಆಗುತ್ತೆ ಮ್ಯಾಮ್? ಸ್ಕಿನ್ ಕೇರ್ ಮತ್ತೆ ಹೇರ್ ಕೇರ್ ರೂಟೀನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮಾಡಲಿಂಗ್ ಅಲ್ಲಿ ಇದ್ದಾಗ? ಒಂದು ಕಾಸ್ಮೆಟಿಕ್ ಬ್ರ್ಯಾಂಡ್ಸು ತುಂಬಾ ಕಡಿಮೆ ಬೆಲೆಗೆ ತೋರಿಸ್ತಾ ಇದ್ದಾರೆ, ಅದು ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಸ್ಕಿನ್ಗೆ? ನಮಗೆ ವೈಟ್ ಆಗೋ ಫ್ಯಾಸಿನೇಷನ್, ಅವರಿಗೆ ಬ್ರೌನ್ ಆಗೋ ಫ್ಯಾಸಿನೇಷನ್. ಮ್ಯಾಮ್, ನೀವು KC ಓವರ್ಸೀಸ್ ಡೈರೆಕ್ಟರ್, ಬ್ರಾಡ್ ಎಜುಕೇಶನ್ ಕನ್ಸಲ್ಟೆನ್ಸಿಗೆ ಬರಬೇಕು ಅಂತ ನಿಮ್ಗೆ ಏನು ಇನ್ಸ್ಪೈರ್ ಮಾಡ್ತು? ಹಾಯ್, ಎಲ್ರಿಗೂ ನಮಸ್ಕಾರ. ಜಸ್ಟ್ ಮಾತಲ್ಲಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಶ್ರೀನಿಧಿ. ನಮ್ಮ ಜೊತೆ ಇವತ್ತು ಜಸ್ಟ್ ಮಾತಾಡೋದಕ್ಕೆ ಮಿಸಸ್ ಇಂಡಿಯಾ ಯೂನಿವರ್ಸ್ 2021 ಟೈಟಲ್ ಹೋಲ್ಡರ್ ಪ್ರಿಯಾ ಸತ್ಯ ಮ್ಯಾಮ್ ಇದ್ದಾರೆ. ವೆಲ್ಕಮ್ ಟು ದಿ ಶೋ ಮ್ಯಾಮ್. ಥ್ಯಾಂಕ್ ಯು ಶ್ರೀನಿಧಿ, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ನ್ಯೂ ಶೋ. ಬೇಸಿಕಲಿ ನೀವು ಎಲ್ಲಿಂದ ಮ್ಯಾಮ್? ಚೈಲ್ಡ್ಹುಡ್ ಮತ್ತೆ ಅರ್ಲಿ ಲೈಫ್ ಬಗ್ಗೆ ಹೇಳಿ. ತುಂಬಾ ಇದೆ ಹೇಳಕ್ಕೆ. ಆಕ್ಚುಲಿ ಕನ್ನಡಿಗ, ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಬ್ಯಾಂಗ್ಳೂರ್ ಅಂತಾನೆ ಹೇಳ್ಬೋದು. ಆದ್ರೆ ಐ ಹ್ಯಾವ್ ಚೇಂಜ್ 14 ಸ್ಕೂಲ್ಸ್ ಇನ್ 10 ಸ್ಟ್ಯಾಂಡರ್ಡ್ಸ್. ಅಪ್ಪಂಗೆ ತುಂಬಾ ಟ್ರಾನ್ಸ್ಫರಬಲ್ ಜಾಬ್ ಇತ್ತು. ಸೊ ವಿವ್ ಗಾನ್ ಆಲ್ ಅಕ್ರಾಸ್ ತಮಿಳ್ನಾಡು, ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಎಲ್ಲ ಕವರ್ ಮಾಡ್ಕೊಂಡು 14 ಸ್ಕೂಲ್ಸ್ ಚೇಂಜ್ ಮಾಡ್ಕೊಂಡು ಮುಗಿಸಿದೀನಿ. ಸೊ ದಟ್ ಇಸ್ ಮೈ ಚೈಲ್ಡ್ಹುಡ್ ಬೇಸಿಕ್ಲಿ. ಕಾಲೇಜ್ ಮ್ಯಾಮ್ ನೀವು ಇಲ್ಲಿ? ಹಾ, ಸೊ ಅದು ಹೇಳ್ಬೇಕು ಅಂದ್ರೆ ಐ ಥಿಂಕ್ ಐವ್ ಆಲ್ವೇಸ್ ಬೀನ್ ಅ ರಿಸ್ಕ್ ಟೇಕಿಂಗ್ ಪರ್ಸನ್. ಅನ್ಲೈಕ್ ಬೇರೆಯವ್ರು ಹೇಳ್ತಾರೆ ಅಥವಾ ಬೇರೆಯವ್ರು ಏನೋ ಫಾಲೋ ಮಾಡ್ತಾರೆ ಅಂತ ಫಾಲೋ ಮಾಡೋ ಅಭ್ಯಾಸನೇ ಇಲ್ಲ. ಐ ನೆವರ್ ಡೂ ವಾಟ್ ಅದರ್ಸ್ ಡೂ ಅನ್ಲೆಸ್ ಐ ಆಮ್ ಕನ್ವಿನ್ಸ್ಡ್. ಸೊ ಏನಾಯ್ತು ಅಂದ್ರೆ, ಆಫ್ಟರ್ ಮೈ ಸ್ಕೂಲಿಂಗ್ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರಲ್ ಇಂಜಿನಿಯರಿಂಗ್ ಸೇರ್ಕೊಂಡಿದ್ದೆ ನಾನು. UVC ಬ್ಯಾಕ್ ದೆನ್ ವಾಸ್ ಟಾಪ್ 1 ಬ್ಯಾಂಗ್ಳೂರಲ್ಲಿ. 3 months ಅಲ್ಲಿ 3 ಕಾಲೇಜಸ್ ಚೇಂಜ್ ಮಾಡಿ ಡ್ರಾಪ್ ಔಟ್ ಆಗಿ ಆರ್ಕಿಟೆಕ್ಚರಲ್ ಇಂಜಿನಿಯರಿಂಗು, ಆಮೇಲೆ BBA, MBA, BSc ಮ್ಯಾಥ್ಸ್ ಎಕನಾಮಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಮಾಡಿ ದೆನ್ ಐ ವೆಂಟ್ ಟು ಆಸ್ಟ್ರೇಲಿಯಾ ಫಾರ್ ಮೈ ಲಾಸ್ಟ್ ಮಾಸ್ಟರ್ಸ್ ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಇರೋರೆಲ್ಲ ಕಾಮೆಂಟ್ ಮಾಡ್ತಾ ಇದ್ರು, ಇಂಜಿನಿಯರಿಂಗ್ ಯಾರು ಬಿಡ್ತಾರೆ ಅಥವಾ ಏನಕ್ಕೆ ಮಾಡ್ಲಿಲ್ಲ ನೀನು, ಫ್ಯಾಮಿಲಿಲಿ ಎಲ್ಲರೂ ಇಂಜಿನಿಯರ್ಸು, ಯು ಆರ್ ದಿ ಓನ್ಲಿ ನಾನ್ ಇಂಜಿನಿಯರ್ ಅಂತೆಲ್ಲ. ಬಟ್ ವಾಟ್ ಐ ಬಿಲೀವ್ ಇಸ್, ಅನ್ಲೆಸ್ ಯು ರಿಯಲಿ ಪ್ಯಾಷನೇಟ್ ಅಬೌಟ್ ವಾಟ್ ಯು ಆರ್ ಡೂಯಿಂಗ್, ಸುಮ್ಮನೆ ಮಾಡಬೇಕು ಅಥವಾ ಬೇರೆಯವ್ರು ಮಾಡ್ತಾ ಇದ್ದಾರೆ ಅಥವಾ ಬೇರೆಯವ್ರು ಮಾಡಿದ್ದಾರೆ ಅನ್ನೋ ವಿಷಯಕ್ಕೆ ಯಾರು ಕಂಪೀಟ್ ಮಾಡ್ತಾರಲ್ಲ, ದೇರ್ ಇಸ್ ನೋ ಪಾಯಿಂಟ್ ಇನ್ ಡೂಯಿಂಗ್ ಇಟ್. ಸೊ ಐ ಫಾಲೋಡ್ ಮೈ ಪ್ಯಾಷನ್, ಐ ಥಿಂಕ್ ಫ್ರಮ್ ದ ವೆರಿ ಬಿಗಿನಿಂಗ್, ಅಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ವಾಟ್ ಐ ಹ್ಯಾವ್ ಡನ್. ನೀವು ಮಾಸ್ಟರ್ಸ್ನ ಎಲ್ಲ ಬೇರೆ ಬೇರೆ ಥರ ಸ್ಟ್ರೀಮ್ಸಲ್ಲಿ ಮಾಡಿದ್ರಿ, ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು ಎಲ್ಲದರಲ್ಲಿ. ಮಾಡಲಿಂಗ್ಗೆ ನೀವು ಹೆಂಗೆ ಎಂಟರ್ ಆದ್ರಿ? ಅದು ಕೋಇನ್ಸಿಡೆನ್ಸಾ ಇಲ್ಲ ಮುಂಚೆಯಿಂದ ಪ್ಲಾನ್ ಮಾಡಿಕೊಂಡು ಈ ಫೀಲ್ಡ್ಗೆ ಎಂಟರ್ ಆದ್ರ? ಪ್ಲಾನ್ ಡೆಫಿನೆಟ್ ಆಗಿ ಇರಲಿಲ್ಲ, ಆದ್ರೆ ಪ್ಯಾಷನ್ ಚಿಕ್ಕ ವಯಸ್ಸಿಂದ ಆಯ್ತು. ನಾನು ನಮ್ಮ ತಂದೆ ಕೂತ್ಕೊಂಡು ಮಿಸ್ ಇಂಡಿಯಾ ಕಾಂಪಿಟೇಷನ್ಸು, ಮಿಸ್ ಯೂನಿವರ್ಸ್, ಮಿಸ್ ವರ್ಲ್ಡ್ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ವಿ, ಇನ್ಕ್ಲೂಡಿಂಗ್ ವೆನ್ ಸುಷ್ಮಿತಾ ಸೇನ್ ಒನ್ ಮಿಸ್ ಯೂನಿವರ್ಸ್. ಸಿಮಿಲರ್ಲಿ ಐಶ್ವರ್ಯ ರಾಯ್ ಎಲ್ಲ. ತುಂಬಾ ಆಸೆ ಏನೋ ಇತ್ತು ಈ ಫೀಲ್ಡಿಗೆ ಬರಬೇಕು ಅಂತ, ಬಟ್ ಹೈಟು ಬರೀ 5 feet 4 inches. ಸೊ ನನಗೆ ಗೊತ್ತಿತ್ತು ಮಾಡ್ಲಿಂಗ್ ಅಲ್ಲಿ ನಾನು ಮಾಡೋಕ್ಕಾಗಲ್ಲ ಅಂತ. ಸೊ ದಟ್ ವಾಸ್ ನಾಟ್ ಸಮಥಿಂಗ್ ಐ ಎವರ್ ಥಾಟ್ ಅಬೌಟ್, ಆಲ್ದೋ ಆಲ್ವೇಸ್ ಪ್ಯಾಷನೇಟ್ ಅಬೌಟ್ ಫ್ಯಾಷನ್ ಅಂಡ್ ಎವ್ರಿಥಿಂಗ್. ಇವಾಗ ಹೇಗೆ ಮಾಡ್ಲಿಂಗ್ ಬಂದಿದ್ದು ಅಂದ್ರೆ, ನನ್ನ ಮಗಳು ವೆನ್ ಶಿ ವಾಸ್ ಬಾರ್ನ್, ಶಿ ವಾಸ್ 4 years old. ಫೇಸ್ಬುಕ್ ಅಲ್ಲಿ ಒಂದು ಮಿಸಸ್ ಪ್ಯಾಜೆಂಟ್ದು ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು, ಅವಳೇ ಹಾಕ್ಬಿಟ್ಟಿದ್ಲು ವಿತೌಟ್ ಮೀ ನೋಯಿಂಗ್. ಅವಾಗ ಕ್ರೆಡಿಟ್ ಕಾರ್ಡ್ ಆಟೋಮ್ಯಾಟಿಕ್ ಇತ್ತು ಫೇಸ್ಬುಕ್ ಅಲ್ಲಿ. ಸೊ ದಟ್ ಇಸ್ ಹೌ ಐ ಗಾಟ್ ಇನ್ ಟು ಇಟ್. ನನ್ಗೆ ಆಮೇಲೆ ಆಡಿಷನ್ಗೆ ಕಾಲ್ ಬಂತು, ಯಾರೋ ಈ ತರ ಹಾಕಿದ್ದಾರೆ, ಆರ್ ಯು ಇಂಟ್ರೆಸ್ಟೆಡ್ ಇನ್ ಮಾಡ್ಲಿಂಗ್ ಅಂತ. ಐ ವಾಸ್ ಲೈಕ್, ನಾನು ಏನು ಹಾಕಿಲ್ವಲ್ಲ ಅಂತ. ಅವಾಗ ನನ್ನ ಮಗಳು ಬಂದು ಹೇಳಿದ್ಲು, ಇಲ್ಲ ಮಮ್ಮ, ನಿಮ್ಗೆ ತುಂಬಾ ಇಷ್ಟ ಅಲ್ಲ ಈ ಫೀಲ್ಡು, ಐ ಹ್ಯಾವ್ ಆಡೆಡ್ ಯು ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಮಾಡ್ಲಿಂಗ್.
ದಿರ್ ಇಸ್ ಅ ಫಾರ್ಮ್ಯಾಟ್ ಇನ್ ಸೊಸೈಟಿ. ಎಲ್ಲರೂ ಓದಬೇಕು, ಚೆನ್ನಾಗಿ ಸ್ಕೋರ್ ಮಾಡಬೇಕು, 9 to 5 ಜಾಬ್ ಮಾಡಬೇಕು ಅಂತ. ನೀವು ಅದ್ರ ಜೊತೆಯಲ್ಲಿ ಈ ಮಾಡೆಲಿಂಗು ಮಾಡ್ಕೊಂಡು ಆಂಟರ್‌ಪ್ರಿನರ್‌ಶಿಪ್‌ನು ಮಾಡ್ತಿದ್ದೀರಾ? ಹೇಗಿದೆ ಎಕ್ಸ್‌ಪೀರಿಯನ್ಸ್? ಸೊ ನಾನ್ ಹೇಳ್ದಂಗೆ ಐ ನೆವರ್ ಡೂ ಎನಿಥಿಂಗ್ ದಟ್ ಐ ಆಮ್ ನಾಟ್ ಫಾಂಡ್ ಆಫ್. ಇಷ್ಟ ಇದ್ದು ಇಂಟ್ರೆಸ್ಟ್ ಇದ್ರೆ ಐ ಥಿಂಕ್ 24 ಅವರ್ಸ್‌ನ ನಾವು ತುಂಬಾ ಚೆನ್ನಾಗಿ ಬಳಸ್ಕೋಬಹುದು. ಅಂಡ್ ದಟ್ ಇಸ್ ವಾಟ್ ಐ ಬಿಲೀವ್ ಇನ್ ಲೈಫ್. ಬೇಜಾರ್ ಮಾಡ್ಕೊಂಡು ಅಯ್ಯೋ ಹೋಗ್ಬೇಕಲ್ಲ ಕೆಲ್ಸಕ್ಕೆ, 9 to 5 ಕೆಲಸ ಮಾಡ್ಬೇಕಲ್ಲ, ಆ ಥರ ಮಾಡೋಂಗಿದ್ರೆ ಅದ್ ಬಿಟ್ಬಿಡೋದೇ ವಾಸಿ. ಎವ್ರಿ ಡೇ ಶುಡ್ ಬಿ ಅ ನ್ಯೂ ಚಾಲೆಂಜಿಂಗ್ ಡೇ ಅಂಡ್ ಯು ಶುಡ್ ಗೋ ವಿತ್ ಫುಲ್ ವಿಗರ್ ಅಂಡ್ ಎನರ್ಜಿ. ಖುಷಿ ಇರಬೇಕು. ನಾವು ಹೋಗಿ ಇವತ್ತೊಂದ್ ದಿನ ಲಿವ್ ಮಾಡ್ತಾ ಇದೀವಿ. ಐ ಥಿಂಕ್ ವಾಟ್ ವಿವ್ ಸೀನ್ ವೆದರ್ ಇಟ್ ಇಸ್ ಕೋವಿಡ್ ಆರ್ ಲೈಫ್ ಇನ್ ಜನರಲ್ ತುಂಬಾ ಅನ್ಪ್ರಿಡಿಕ್ಟಬಲ್ ಸಡನ್ ಚೇಂಜಸ್ ಆಗುತ್ತೆ. ಇವತ್ತಿರೋರು ನಾಳೆ ಇರಲ್ಲ. ಸೊ ಐ ಬಿಲೀವ್ ಇನ್ ಎಂಜಾಯಿಂಗ್ ಎವ್ರಿ ಸಿಂಗಲ್ ಮಿನಿಟ್ ದಟ್ ಐ ಲಿವ್. ಯಾಕಂದ್ರೆ ಇವತ್ ನಾನ್ ಬದುಕಿದೀನಿ ಅಂದ್ರೆ ಐ ಥಿಂಕ್ ಇಟ್ಸ್ ಥ್ಯಾಂಕ್ಸ್ ಟು ಗಾಡ್ ಅಂಡ್ ಅದ್ರದ್ದು ಪೂರ್ತಿ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದೇ ನಂದು ಗೋಲು. ಸೊ ಎಸ್, ಇಟ್ ಇಸ್ ನಾಟ್ ಈಸಿ, ಎಸ್ಪೆಷಲಿ ಬೀಯಿಂಗ್ ಅ ವೈಫ್, ಮದರ್, ಎನ್ ಆಂಟ್ರಪ್ರನರ್, ಹ್ಯಾವಿಂಗ್ ಸೋ ಮೆನಿ ಥಿಂಗ್ಸ್ ಟು ಜಗಲ್ ಅಬೌಟ್. ಈಸಿ ಇಲ್ಲ, ಬಟ್ ತುಂಬಾ ಖುಷಿ ಇದೆ. ಅದರಿಂದ ಎಲ್ಲ ಮ್ಯಾನೇಜ್ ಮಾಡ್ಕೋಬಹುದು. ಐ ಥಿಂಕ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ದ ಕೀ. ಸರಿ ಟೈಮ್ ಮ್ಯಾನೇಜ್ ಮಾಡಿದ್ರೆ ಎಲ್ಲ ಆಗುತ್ತೆ. ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟು ಗೆಟ್ ಸಪೋರ್ಟ್ ಫ್ರಮ್ ದ ಫ್ಯಾಮಿಲಿ, ಎಸ್ಪೆಷಲಿ ಮ್ಯಾರೇಜ್ ಆಗಿದೆ. ಹಸ್ಬೆಂಡ್ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮಾಡೆಲಿಂಗಲ್ಲಿ ಅಚೀವ್ ಮಾಡ್ಬೇಕಂದ್ರೆ? ತುಂಬಾ ತುಂಬಾ ಇಂಪಾರ್ಟೆಂಟು. ಬಿಕಾಸ್ ಮಾಡೋದು ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಪ್ಯಾಷನ್ ನಾವ್ ಯಾವಾಗ ಬೇಕಾದ್ರೂ ಫಾಲೋ ಮಾಡ್ಬೋದು. ಬಟ್ ಎಲ್ಲದಕ್ಕೂ ನೆಗೆಟಿವಿಟಿ ಇದ್ದು ಆಗಲ್ಲ ಅಂತ ಒಬ್ರು ನಿಂತ್ಕೊಂಡ್ಬಿಟ್ರೆ ದೆನ್ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟು ಗೋ ಅಹೆಡ್. ನನಗ್ ಲಕ್ಕಿಲಿ ವೆದರ್ ಇಟ್ ಇಸ್ ಮೈ ಫ್ಯಾಮಿಲಿ ಆರ್ ರಾಜೇಶ್ ಹೂಮ್ ಐ ಆಮ್ ಮ್ಯಾರಿಡ್ ಟು, ಸ್ವಲ್ಪ ಸ್ವಲ್ಪ ಇತ್ತು ಹಿಂಡ್ರೆನ್ಸಸ್, ನಾನು ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಮಾಡ್ಲಿಂಗ್ ಆಸ್ ಅನ್ ಇಂಡಸ್ಟ್ರಿ ಇಟ್ ಸೆಲ್ಫ್ ತುಂಬಾ ಅದ್ರದ್ದು ಮಿತ್ಸ್ ಇದೆ, ರಿಪಕಷನ್ಸ್ ಇದೆ ಅಂತ ಇದೆ. ಹುಡುಗಿರ್ ಹೋದ್ರೆ ಅಥವಾ ಹೆಂಗಸರು ಹೋದ್ರೆ ಪ್ರಾಬ್ಲಮ್ಸ್, ಸ್ಕ್ಯಾಮ್ಸ್ ಆಗತ್ತೆ ಅನ್ನೋ ಭಯ ಇದೆ. ಸೊ ಆಬ್ವಿಯಸ್ಲಿ ನಾಟ್ ಎವ್ರಿ ಒನ್ ವಾಸ್ ಕಂಪ್ಲೀಟ್ಲಿ ಸಪೋರ್ಟಿವ್ ಆಫ್ ಇಟ್ ಇನಿಷಿಯಲಿ. ಬಟ್ ನಾನು ಒಳಗ್ ಹೋಗಿ ಮಾಡಿ ಸಾಧಿಸಿ ಗೆದ್ದಾದ್ಮೇಲೆ ಐ ಥಿಂಕ್ ಐವ್ ಓನ್ಲಿ ಗಾಟ್ ಸಪೋರ್ಟ್ ಅಂಡ್ ದೇವ್ ಅಂಡರ್ಸ್ಟುಡ್ ದಟ್ ದಿಸ್ ಇಸ್ ನಾಟ್ ಅ ಬ್ಯಾಡ್ ಥಿಂಗ್ ಟು ಬಿ ಸ್ಕೇರ್ಡ್ ಆಫ್. ಈಗ ಒಂದು ಹುಡುಗಿಗೆ ಇಂಟ್ರೆಸ್ಟ್ ಇದೆ ಮಾಡೆಲಿಂಗಲ್ಲಿ, ಹೆಂಗ್ ಸ್ಟಾರ್ಟ್ ಮಾಡಬೇಕು? ಆ ಹುಡುಗಿ ಹೆಂಗೆ ಒಂದು ಒಂದು ಸ್ಟೇಜ್ವರೆಗೂ ಒಂದು ಪೊಸಿಷನ್ಗೆ ಹೋಗ್ಬೇಕು ಅಂದ್ರೆ ಯಾವ ಥರ ಇರುತ್ತೆ ಪ್ರೋಸೆಸ್? ಸ್ಟೇಜ್ 0 ಟು ಒಂದು ವಿನ್ನಿಂಗ್ ಮೂಮೆಂಟ್. ಮುಂಚೆ ಏನಾಗ್ತಿತ್ತು ಅಂದ್ರೆ, ಇವಾಗ ಲೈಕ್ ಐ ವಾಸ್ ಮೆನ್ಷನಿಂಗ್ ವೆದರ್ ಇಟ್ ಇಸ್ ಐಶ್ವರ್ಯ ರಾಯ್ ಆರ್ ಸುಷ್ಮಿತಾ ಸೇನ್ ಅಥವಾ ಲಾರಾ ದತ್ತಾ ಇರ್ಬೋದು, ಪ್ರಿಯಾಂಕಾ ಚೋಪ್ರಾ ಇರ್ಬೋದು, ಇವರೆಲ್ಲ ಬರ್ಬೇಕಾದ್ರೆ ದೇರ್ ವಾಸ್ ದಿಸ್ ಒನ್ ಮೇನ್ ಪ್ಯಾಜೆಂಟ್, ದ ಲ್ಯಾಕ್ಮಿ ಮಿಸ್ ಇಂಡಿಯಾ. ಅದಾದ್ಮೇಲೆ ಪ್ಯಾಂಟ್ಲೀನ್ ಆಯ್ತು, ಆಮೇಲೆಲ್ಲ ಚೇಂಜ್ ಆಯ್ತು ಸ್ಪಾನ್ಸರರ್ಸು. ಬಟ್ ದಟ್ ವಾಸ್ ಒನ್ ಮೇನ್ ಪ್ಲಾಟ್ಫಾರ್ಮ್ ಅಂಡ್ ಅದ್ರಲ್ಲಿ ಸೆಲೆಕ್ಟ್ ಆಗೋದು ತುಂಬಾ ತುಂಬಾ ಕಷ್ಟ ಆಯ್ತು. ಅದ್ರಲ್ಲಿ ಟಾಪ್ 100 ಫಸ್ಟ್ ಸೆಲೆಕ್ಟ್ ಮಾಡ್ತಾ ಇದ್ರು. ಆ 100 ಇಂದ ಆಮೇಲೆ ಮತ್ತೆ ಆಡಿಷನ್ಸ್ ಆಗಿ ಮತ್ತೆ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಆಗಿ ನಾವು ಫೈನಲ್ ಆಗಿ ಟಿವಿಲಿ ಅರೌಂಡ್ 25 ಕಂಟೆಸ್ಟೆಂಟ್ಸ್, 30 ಕಂಟೆಸ್ಟೆಂಟ್ಸ್ ಆ ಥರ ನೋಡ್ತಾ ಇದ್ವಿ. ಈಗ ಲಕ್ಕಿಲಿ ವಿತ್ ದ ಗ್ಲೋಬಲ್ ಎಕ್ಸ್ಪೋಜರ್ ಐ ಥಿಂಕ್ ದ ವರ್ಲ್ಡ್ ಇಸ್ ಯುವರ್ ಆಯಿಸ್ಟರ್. ನೀವ್ ಏನ್ ಬೇಕು ಅಂದ್ರೂ ಗೂಗಲ್ ಮಾಡ್ಬೋದು, ಚಾಟ್ GPT ಮಾಡ್ಬೋದು, ನಿಮ್ಗೆ 1000 ಆಪ್ಷನ್ಸ್ ಬರುತ್ತೆ. ದೇರ್ ಆರ್ ಮಲ್ಟಿಪಲ್ ಪ್ಯಾಜೆಂಟ್ಸ್. ಅಫ್ಕೋರ್ಸ್ ಅದರಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಇದೆ. ಕೆಲವರು ಕೆಟ್ಟವರು ಅಥವಾ ಸ್ಕ್ಯಾಮ್ಸು ಇರ್ಬೋದು. ಬಟ್ ಆಸ್ ಲಾಂಗ್ ಆಸ್ ಯು ಡೂ ಪ್ರಾಪರ್ ರಿಸರ್ಚ್ ಅಂಡ್ ಯು ಹ್ಯಾವ್ ಒನ್ ಪ್ರಾಪರ್ ಪ್ಯಾಜೆಂಟ್ ದಟ್ ಬ್ಯಾಕ್ಸ್ ಯು, ಐ ಥಿಂಕ್ ದಟ್ ಇಸ್ ಆಲ್ ಇಟ್ ಇಸ್ ನೀಡೆಡ್. ಬಿಕಾಸ್ ನಿಮ್ ಹತ್ರ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇದ್ರೆ ದೇ ಟೀಚ್ ಯು ಫ್ರಮ್ ಸ್ಕ್ರಾಚ್. ಗ್ರೂಮಿಂಗ್ ಅಂತ ಮಾಡ್ತಾರೆ, ಸೆಷನ್ಸ್ ಮಾಡ್ತಾರೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಮಾಡ್ತಾರೆ, ಫೋಟೋ ಶೂಟ್ಸ್ ಅಲ್ಲಿ ಹೇಗೆ ಪೋಸ್ ಮಾಡ್ಬೇಕು ಅಂತ ಮಾಡ್ತಾರೆ, ವಾಕಿಂಗ್ ಕೊರಿಯೋಗ್ರಫಿ ಸಿಗುತ್ತೆ. ಸೊ ಎಂಡ್ ಟು ಎಂಡ್ ಯು ಆರ್ ಬೇಸಿಕ್ಲಿ ಕೋಚ್ಡ್. ಅದಕ್ಕೆ ಮುಂಚೆ ಸ್ವಲ್ಪ ಬೇಕು ಅಂದ್ರೆ ಐ ಥಿಂಕ್ ದ ಯೂಟ್ಯೂಬ್ ವಿಡಿಯೋಸ್ ಬೇಕಾದಷ್ಟು ಪ್ರಿಪರೇಷನ್ಸ್ ಇದೆ ವೇರ್ ಯು ನೋ ಹೌ ಟು ಸ್ಟಾರ್ಟ್, ಹೇಗ್ ಮಾತಾಡ್ಬೇಕು, ಏನ್ ಹೇಳ್ಬೇಕು, ಏನ್ ಹೇಳ್ಬಾರ್ದು ಅಂತಲ್ಲ. ಬಟ್ ಐ ಬಿಲೀವ್ ಇನ್ ಲೆಸ್ ಪ್ರಿಪರೇಷನ್ ಅಂಡ್ ಮೋರ್ ಬೀಯಿಂಗ್ ಯೋರ್ ಸೆಲ್ಫ್, ಅಥೆಂಟಿಸಿಟಿ ಅಂಡ್ ಆನೆಸ್ಟಿ. ನಾವು ನಮ್ದು ಏನಿದೆಯೋ ಕ್ಯಾರೆಕ್ಟರು ಅಥವಾ ನಮ್ ಪರ್ಸನಾಲಿಟಿನ ಬೇರೆಯವ್ರದ್ದು ಕಾಪಿ ಹೊಡಿದೇನೆ ನಮ್ದೇನ್ ಯುನೀಕ್ನೆಸ್ ಇದೆ ಅಂತ ತೋರಿಸಿದ್ರೆ ಐ ಥಿಂಕ್ ದಟ್ ಇಸ್ ಆಲ್ ಯು ನೀಡ್. ದೇರ್ ಆರ್ ಮೆನಿ ಯಂಗ್ ಗರ್ಲ್ಸ್ ಆರ್ ಮ್ಯಾರಿಡ್ ವುಮೆನ್, ಅವ್ರಿಗೆ ಮಾಡೆಲಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಮೋಸ್ಟ್ಲಿ ಟೈರ್ 2, ಟೈರ್ 3 ಟೌನ್ಸ್ ಇಂದ ಆಗಿರ್ಬೋದು. ಅವ್ರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ, ಅದ್ರ ಬಗ್ಗೆ ಎಕ್ಸ್ಪೋಜರ್ ಇರಲ್ಲ, ಒಂದು ಗೈಡೆನ್ಸ್ ಇರಲ್ಲ. ಅವ್ರಿಗೆ ನಿಮ್ಮ ಸಜೆಷನ್ ಏನು? ನನ್ನ ಸಜೆಷನ್ ಏನಂದ್ರೆ, ಇಫ್ ಯು ಆರ್ ರಿಯಲಿ ಪ್ಯಾಷನೇಟ್, ಫಸ್ಟ್ ಸ್ಟೆಪ್ ಇಸ್ ಟು ಡೂ ರಿಸರ್ಚ್. ಫಸ್ಟ್ ಪ್ಯಾಜೆನ್ಸ್ ಅಲ್ಲಿ ಯಾವ್ದಿದೆ, ಯಾವ್ದು ತುಂಬಾ ವರ್ಷದಿಂದ ಇದೆ, ಏನ್ ತರ ಇದೆ ಅಂತ ಫಸ್ಟ್ ಮಾಡ್ಕೋಬೇಕು. ಆಮೇಲೆ ಬೇಸಿಕ್ ಗ್ರೂಮಿಂಗ್ ಒಂದ್ ಸ್ವಲ್ಪ ತಮ್ಗೆ ಗೊತ್ತಿರ್ಬೇಕು. ಯಾವ ತರ ಡ್ರೆಸ್ ಮಾಡ್ಕೋಬೇಕು, ಫ್ಯಾಷನ್ ಸೆನ್ಸ್ ಏನು, ನಿಂತ್ಕೊಳ್ಳೋದು ಹೇಗೆ, ಕಾನ್ಫಿಡೆನ್ಸ್ ಹೇಗೆ ಬರುತ್ತೆ, ಕಮ್ಯುನಿಕೇಶನ್ ಸ್ಕಿಲ್ಸ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ಅ ಲಾಟ್ ಆಫ್ ಪ್ಯಾಜೆಂಟ್ ವಿನ್ನರ್ಸ್ ಆರ್ ಫ್ರಮ್ ಯುರೋಪಿಯನ್ ಕಂಟ್ರೀಸ್ ಆರ್ ವೆನೆಜುವೆಲಾ ಆರ್ ಸೌತ್ ಅಮೆರಿಕಾ.
ಅವ್ರಿಗೆ ಇಂಗ್ಲಿಷ್ ಬರಲ್ಲ, ಬಟ್ ದೇರ್ ಇಸ್ ಕಾನ್ಫಿಡೆನ್ಸ್, ದೇರ್ ಇಸ್ ಕಮ್ಯುನಿಕೇಶನ್. ಇದು 2 ಕೀ ಕ್ರೈಟೀರಿಯಾ. ಅಂಡ್ ಲೈಕ್ ಯು ಸೆಡ್, ಎಸ್ಪೆಷಲಿ Tier 2 ಮತ್ತೆ Tier 3 ಸಿಟೀಸ್ ಇಂದ ಬರೋರಿಗೆ ಕಾನ್ಫಿಡೆನ್ಸ್ ಲ್ಯಾಕಿಂಗ್ ಇರುತ್ತೆ. ಸೊ ಫ್ಯಾಮಿಲಿ ಸಪೋರ್ಟ್, ಮತ್ತೆ ಫ್ರೆಂಡ್ಸು ಅಂಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲ್ಲಿ ಆದಷ್ಟು ಪಬ್ಲಿಕ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಬಿಫೋರ್ ಗೆಟಿಂಗ್ ಇನ್ ಟು ಪ್ಯಾಜೆಂಟ್ರಿ. ಗೋ ಆನ್ ದ ಸ್ಟೇಜ್, ಪರ್ಫಾರ್ಮ್, ವೆದರ್ ಇಟ್ ಇಸ್ ಡ್ಯಾನ್ಸ್, ಮ್ಯೂಸಿಕ್ ಇರ್ಬೋದು, ಒಂದ್ ಸ್ಮಾಲ್ ಸ್ಪೀಚ್ ಇರ್ಬೋದು. ದಟ್ ಇಸ್ ಹೌ ಯು ಡೆವಲಪ್ ಯೋರ್ ಕಾನ್ಫಿಡೆನ್ಸ್. ಅದು ಮೆಲ್ಮೆಲ್ಲಿ ಚಿಕ್ಕದಾಗಿ ದೊಡ್ಡದಾದಾಗ, ದೊಡ್ಡ ಸ್ಟೇಜಿಗೆ ಹೋದಾಗ ಯೋರ್ ಕಾನ್ಫಿಡೆನ್ಸ್ ಕಮ್ಸ್ ಆಟೋಮ್ಯಾಟಿಕ್. ದಟ್ ಇಸ್ ಯೋರ್ ಮೇನ್ ಪ್ರಿಪರೇಷನ್. ಮಿಕ್ಕಿರೋದೆಲ್ಲ ಪ್ಯಾಜೆನ್ಸೇ ಹೇಳ್ಕೊಡ್ತಾರೆ. ಮ್ಯಾಮ್, ಈಗ ಒಂದು ಕಾಲೇಜ್ಗೆ ಹೋಗ್ತಿರೋ ಹುಡುಗಿಗೆ ಇಂಟ್ರೆಸ್ಟ್ ಬರುತ್ತೆ ಮಾಡಲಿಂಗ್ ಅಂತ, ಬಟ್ ಗೊತ್ತಿರಲ್ಲ ಯಾವ ಥರ ಮುಂದುವರಿಬೇಕು, ಏನು ಮಾಡಬೇಕು ಅಂತ. ಯಾವ ಥರ ಸ್ಟಾರ್ಟ್ ಮಾಡ್ಬೋದು ಅವರು ಇದನ್ನ ಇಂಟ್ರೆಸ್ಟ್ನ? ಸೊ ಫಸ್ಟ್ ಕಾಲೇಜ್ ಲೆವೆಲ್ ಇಂದಾನೇ ಸ್ಟಾರ್ಟ್ ಮಾಡಬೇಕು. ಕಾಲೇಜಲ್ಲಿರೋ ಕಾಂಪಿಟೇಷನ್ಸ್ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು. ಫ್ಯಾಷನ್ ಶೋಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಆದಷ್ಟು ಸ್ಟೇಜ್ ಫಿಯರ್ ಮತ್ತೆ ಕಾನ್ಫಿಡೆನ್ಸ್ ಬರೋ ತರ ಒಂದ್ 4-5 ಕಾಂಪಿಟೇಷನ್ಸ್ ಹೋದ್ರೆ ಏನೇನ್ ನೋಡ್ತಾರೆ, ಹೇಗ್ ಜಡ್ಜ್ಮೆಂಟ್ ಮಾಡ್ತಾರೆ, ಯಾವ್ದು ಕ್ರೈಟೀರಿಯಾ, ಯಾವ್ದ್ರಲ್ಲಿ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದು ಒಂದ್ ಐಡಿಯಾ ಬರುತ್ತೆ. ಅದು ಬಂದಾಗಿ ಒಂದು ಲೆವೆಲ್ ಬಂದಾದ್ಮೇಲೆ ದೆನ್ ದೇ ಕೆನ್ ಸ್ಟಾರ್ಟ್ ಪಾರ್ಟಿಸಿಪೇಟಿಂಗ್ ಇನ್ ವೇರಿಯಸ್ ಅದರ್ ಪ್ಯಾಜೆಂಟ್ಸ್. ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇರುತ್ತೆ, ಸಿಟಿ ಲೆವೆಲ್ ಅಲ್ಲಿ ಇರುತ್ತೆ, ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್ ಇರುತ್ತೆ, ಆಮೇಲೆ ಸೌತ್ ಇಂಡಿಯಾ ಕಾಂಪಿಟೇಷನ್ಸ್ ಇರುತ್ತೆ, ಆಮೇಲೆ ಆಲ್ ಓವರ್ ಇಂಡಿಯಾ ಕಾಂಪಿಟೇಷನ್ಸ್ ಇರುತ್ತೆ. ಈ ತರ ಒಂದೊಂದೇ ಪ್ಯಾಜೆಂಟ್ ಮಾಡ್ತಾ 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 ಜಾಸ್ತಿ ಇನ್ಫಾರ್ಮೇಶನ್ ಬರುತ್ತೆ, ಮತ್ತೆ ಗ್ರೂಮಿಂಗ್ ತುಂಬಾ ಚೆನ್ನಾಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ ಅದರಿಂದ. ಸೋಷಿಯಲ್ ಮೀಡಿಯಾ ಎಷ್ಟು ಇನ್ಫ್ಲೂಯೆನ್ಸ್ ಮಾಡ್ತಿದೆ ಮಾಡಲಿಂಗ್ ಫೀಲ್ಡ್ಗೆ, ಮಾಡಲಿಂಗ್ ಇಂಡಸ್ಟ್ರಿಗೆ? ಅದು ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಿದೆಯಾ, ಅಲ್ಲ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಿದೆಯಾ? ಐ ಥಿಂಕ್ ಲೈಕ್ ಎನಿಥಿಂಗ್ ಎಲ್ಸ್, ಸೋಷಿಯಲ್ ಮೀಡಿಯಾದು ಪ್ರೋಸ್ ಅಂಡ್ ಕಾನ್ಸ್ ಇದ್ದೇ ಇದೆ. ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜು ಇದೆ, ಆಸ್ ಆಲ್ವೇಸ್. ಅಡ್ವಾಂಟೇಜಸ್ ಏನು ಅಂದ್ರೆ, ಸೋಷಿಯಲ್ ಮೀಡಿಯಾಲಿ ಎಷ್ಟು ಫಾಲೋವರ್ಸ್ ಇದ್ದಾರೆ, ಅಥವಾ ಏನ್ ವ್ಯೂಸ್ ನಡೀತಾ ಇದೆ, ಅಥವಾ ಎಷ್ಟು ಪಾಪ್ಯುಲಾರಿಟಿ ಇದೆ ಅನ್ನೋದ್ರ ಮಾತ್ರಕ್ಕೆ ಜನ ನಿಮ್ಮನ್ನ ಪಿಕ್ ಮಾಡ್ತಾರೆ ಟು ಮಾಡೆಲ್ ದೇರ್ ಪ್ರಾಡಕ್ಟ್ಸ್. ಆಬ್ವಿಯಸ್ಲಿ ಎವ್ರಿಬಡಿ ವಾಂಟ್ಸ್ ದ ಮೋಸ್ಟ್ ಪಾಪ್ಯುಲರ್ ಫೇಸ್. ಬಟ್ ಅದ್ರ ನೆಗೆಟಿವಿಟಿ ಏನು ಅಂದ್ರೆ, ಯಾರಿಗೆ ಸೋಷಿಯಲ್ ಮೀಡಿಯಾಲ್ ಕ್ಲಿಕ್ ಆಗಲ್ವೋ ಫಾರ್ ವಾಟ್ ಎವರ್ ರೀಸನ್ಸ್, ಅಥವಾ ಆ ಇನ್ಫಾರ್ಮೇಶನ್ ಇರಲ್ವೋ, ಅವ್ರ ಪಾಪ ಮುಂದೆನೆ ಬರಕ್ಕಾಗಲ್ಲ. they might have their talent, they might not have. So like any other industry in life, I think pros and cons ಇದೆ. ನಾವ್ ಅದನ್ನ ಹೇಗೆ ಯುಟಿಲೈಸ್ ಮಾಡ್ಕೋತೀವಿ ಅನ್ನೋದು ನಮ್ಮ ಮೇಲಿರೋದು. ಸೊ ನಾವ್ ಅದನ್ನ ಕರೆಕ್ಟ್ ಆಗಿ ಪಾಸಿಟಿವ್ ಆಗಿ ನಮ್ಗೆ ಯೂಸ್ ಮಾಡ್ಕೊಳಕಾದ್ರೆ ಐ ಥಿಂಕ್ ಸೋಷಿಯಲ್ ಮೀಡಿಯಾ ಇಸ್ ಅ ವೆರಿ ಗುಡ್ ಟೂಲ್. ಯಾಕಂದ್ರೆ ಅದ್ರಲ್ಲಿ ಎಷ್ಟು ರೀಚ್ ಇರುತ್ತೋ ಅದ್ರ ಪ್ರಕಾರ ಪಾಪ್ಯುಲಾರಿಟಿ ಬರುತ್ತೆ. ಪಾಪ್ಯುಲಾರಿಟಿ ಒನ್ಸ್ ಅಗೇನ್ ಲೀಡ್ಸ್ ಟು ಕಾನ್ಫಿಡೆನ್ಸ್. ನಿಮ್ಗೆ ಬೇಕಾದಷ್ಟು ಆಪರ್ಚುನಿಟಿ ಸಿಗುತ್ತೆ. ದ ಮೋರ್ ದ ಆಪರ್ಚುನಿಟಿ, ದ ಹೈಯರ್ ದಿ ಎಕ್ಸ್ಪೀರಿಯನ್ಸ್, ದ ಬೆಟರ್ ದ ಸಕ್ಸಸ್. ನೀವು ಮಿಸಸ್ ಇಂಡಿಯಾ ಯೂನಿವರ್ಸ್ 2020-2021 ಟೈಟಲ್ ಅವರು. ನೀವು ಹೆಂಗಿತ್ತು ನಿಮ್ಮ ಸೆಲೆಕ್ಷನ್ ಪ್ರಾಸೆಸ್? ಯಾವ ರೌಂಡ್ಸ್ ಇತ್ತು, ಎಷ್ಟು ಲೆವೆಲ್ಸ್ ಇತ್ತು, ಒಂದು ಸ್ಟೇಜ್ 0 to ವಿನ್ನಿಂಗ್ ಮೂಮೆಂಟ್ ಹೆಂಗಿತ್ತು ಮ್ಯಾಮ್ ನಿಮ್ದು? ಸೊ ಶುರು ಮಾಡಬೇಕು ಅಂದ್ರೆ, ನಾನು 2019 ಅಲ್ಲಿ ಫಸ್ಟ್ ಶುರು ಮಾಡಿದ್ದು ಮಿಸಸ್ ಇಂಡಿಯಾ ಪ್ರೈಡ್ ಆಫ್ ನೇಷನ್ ಅಂತ. ಇದು ಗುಡ್ಗಾವ್ದು ಒಂದು ಡೆಲ್ಲಿ ಅಸೋಸಿಯೇಷನ್ ಅಲ್ಲಿ ಪ್ಯಾಜೆಂಟ್ಗೆ ನಾನು ಹೋಗಿದ್ದೆ. ಅಲ್ಲಿ ನಾನು ಪ್ಯಾಜೆಂಟ್ ವಿನ್ ಆಗ್ಲಿಲ್ಲ. ಐ ಜಸ್ಟ್ ಒನ್ ಅ ಟೈಟಲ್ ಕಾಲ್ ಟೈಮ್ಲೆಸ್ ಬ್ಯೂಟಿ, ಸಬ್ ಟೈಟಲ್ ವಿನ್ ಆದೆ. ಅದಾದ್ಮೇಲೆ ಐ ಥಿಂಕ್ ಆಲ್ ಆಫ್ ಅಸ್ ವರ್ ಡಿಸಪಾಯಿಂಟೆಡ್ ಅಂಡ್ ಅಯ್ಯೋ ಬೇಡ ಇದೆಲ್ಲ ಏನಕ್ಕೆ ಬೇಕು ಅಂತ ಬಿಟ್ಟಾಗಿತ್ತು ಆಲ್ಮೋಸ್ಟ್. ಸೊ ನಾನು ಕೋವಿಡ್ ಟೈಮಲ್ಲಿ ಮನೇಲಿದ್ದಾಗ 2020 ಟೈಮಲ್ಲಿ ಆಲ್ ಆಫ್ ಅಸ್ ವರ್ ಬೋರ್ಡ್, ಮಾಡಕ್ ಜಾಸ್ತಿ ಕೆಲಸ ಇರಲಿಲ್ಲ, ಏನು ಅಂತ ಗೊತ್ತಿರಲಿಲ್ಲ. ಅಂತ ಟೈಮಲ್ಲಿ ಕ್ವಾರಂಟೈನ್ ಕ್ವೀನ್ ಅಂತ ಒಂದು ಪ್ಯಾಜೆಂಟ್ ನ ಮಾಡಿದ್ರು ಆರ್ಗನೈಸು, ಮಿಸಸ್ ಇಂಡಿಯಾ ಯೂನಿವರ್ಸ್ ಪ್ಲಾಟ್ಫಾರ್ಮ್, ವಿಚ್ ಇಸ್ ವೇರ್ ಐ ವಾನ್ ಫ್ರಮ್. ಅದ್ರಲ್ಲಿ ಏನಾಗ್ತಿತ್ತು ಅಂದ್ರೆ, ಆನ್ಲೈನ್ ವಿ ಯೂಸ್ ಟು ಪಾರ್ಟಿಸಿಪೇಟ್. ಎವ್ರಿ ಡೇ ಒಂದೊಂದು ನಮ್ಗೆ ಟಾಪಿಕ್ ಕೊಡ್ತಾ ಇದ್ರು. ಎಲ್ಲ ವಿಡಿಯೋ ಕಾಲು, ಝೂಮ್ ಮೀಟ್ ಅಲ್ಲೇನೆ ಕಾಂಪಿಟೇಷನ್ಸ್ ಕೊಡ್ತಾ ಇದ್ರು. ಸೊ ಒನ್ ಕಾಂಪಿಟೇಷನ್ ವುಡ್ ಬಿ ಹೌ ಟು ಟಾಕ್, ಆಮೇಲೆ ವಿ ಹ್ಯಾಡ್ ಟು ಮೇಕ್ ವಿಡಿಯೋಸ್ ಆನ್ ಹೌ ಟು ವಾಕ್, ಆಮೇಲೆ ಇಂಟ್ರೊಡಕ್ಷನ್ ರೌಂಡ್ಸು, ಕ್ವೆಶನ್ ಆನ್ಸರ್ ರೌಂಡು. ಇಂಟ್ರೊಡಕ್ಷನ್ ಅಲ್ಲಿ ಹೇಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ಒಬ್ರನ್ನ, ಅದಕ್ಕೂ ಒಂದು ಫಾರ್ಮ್ಯಾಟ್ ಇದೆ. ಬಿಕಾಸ್ ದೇ ಗಿವ್ ಯು ಓನ್ಲಿ 1 or 2 minutes. ಇಟ್ಸ್ ಆಲ್ಮೋಸ್ಟ್ ಲೈಕ್ US ವೀಸಾಗ್ ಹೋದಾಗ ಹೇಗೆ ವೀಸಾ ಆಫೀಸರ್ 3 ನಿಮಿಷ ಕೊಡ್ತಾರಲ್ಲ, ಆ ತರ ನಿಮ್ಗೆ ಇಂಟ್ರೊಡಕ್ಷನ್ ರೌಂಡ್ ಅಲ್ಲಿ 1 ನಿಮಿಷ ಕೊಡ್ತಾರೆ. ಆ ಇಂಟ್ರೊಡಕ್ಷನ್ ಹೇಗಿರ್ಬೇಕು ಅಂದ್ರೆ, ಅಮಾಂಗ್ ದ 100 ಪೀಪಲ್ ಯು ಶುಡ್ ಸ್ಟ್ಯಾಂಡ್ ಔಟ್. ನಿಮ್ಮಲ್ಲಿ ಏನೋ ಸ್ಪೆಷಾಲಿಟಿ ಇದೆ ಅನ್ನೋದು ಇನ್ನೊಬ್ರಿಗೆ ಗೊತ್ತಾಗ್ಬೇಕು. ಸಿಮಿಲರ್ಲಿ ಕ್ವೆಶನ್ ಆನ್ಸರ್ ರೌಂಡ್ಸ್ ಅಲ್ಲಿ ಹೇಗೆ ಆನ್ಸರ್ ಮಾಡಬೇಕು, ಹೇಗೆ ಟೈಮ್ ತಗೋಬೇಕು, ಆಮೇಲೆ ಬೇಸಿಕ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್, ಹೇಗೆ ಡ್ರೆಸ್ ಅಪ್ ಮಾಡ್ಕೋಬೇಕು, ಬೇಸಿಕ್ ಮೇಕಪ್ ಸ್ಕಿಲ್ಸ್ ಹೇಗಿರ್ಬೇಕು, ಹೇಗೆ ಕೂತ್ಕೋಬೇಕು, ನಿಮ್ ಮ್ಯಾನರಿಸಮ್ಸ್ ಏನು, ನಿಮ್ ಬಾಡಿ ಲ್ಯಾಂಗ್ವೇಜ್ ಏನು. ಸೊ ಒಂದೊಂದ್ಸತಿ ಇದು ವೆನ್ ಪೀಪಲ್ ಟಾಕ್ ಪ್ಯಾಜೆಂಟ್ ಏನಕ್ಕೆ ಬೇಕು ಅಂತ,
ವಾಟ್ ಐ ಆಲ್ವೇಸ್ ಬಿಲೀವ್ ಇಸ್ ಇಟ್ಸ್ ಅನ್ ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ನಿಮ್ದು ಓವರ್ ಆಲ್ ಪರ್ಸನಾಲಿಟಿನೇ ಚೇಂಜ್ ಮಾಡುವಂತ ಒಂದು ಆಪರ್ಚುನಿಟಿ ಪ್ಯಾಜನ್ಸ್ಗೆ. ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಗೋಯಿಂಗ್ ಟು ಯೋರ್ ಕಾಲೇಜಸ್ ಅಂಡ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಏನ್ ಮಾಡುತ್ತೆ, ನಿಮ್ಗೆ ಎಜುಕೇಶನ್ ಕೊಡುತ್ತೆ. ಅದನ್ನ ನೀವ್ ಹೇಗೆ ಯುಟಿಲೈಸ್ ಮಾಡ್ತೀರಾ ಅನ್ನೋದು ನಿಮ್ ಮೇಲಿರೋದು. ಸಿಮಿಲರ್ಲಿ ಪ್ಯಾಜೆಂಟ್ ಈಸ್ ಒನ್ ಎನ್ವೈರ್ಮೆಂಟ್ ವೇರ್ ನೀವು ಮಾಡ್ಲಿಂಗೇ ಮಾಡ್ಬೇಕು ಅಂತಿಲ್ಲ. ನಿಮ್ಗೆ ಅದ್ ಬೇಕಾದಷ್ಟು ಥಿಂಗ್ಸ್ ನ ಚೇಂಜ್ ಮಾಡುತ್ತೆ. ಅದನ್ನ ತಗೊಂಡು ನೀವು ಮುಂದೆ ನಿಮ್ ಕರಿಯರ್ ಅಲ್ಲಿ ಏನ್ ಮಾಡ್ಕೋತೀರಾ ಅನ್ನೋದು ನಿಮ್ ಮೇಲೆ ಇಂಪಾರ್ಟೆಂಟ್. ಸೊ ಒನ್ಸ್ ಅಗೇನ್ ಕ್ವಾರಂಟೈನ್ ಕ್ವೀನ್ ಅಲ್ಲಿ ಆಯ್ತು, ಅಲ್ಲಿ ಟಾಪ್ 5 ಕಂಟೆಸ್ಟೆಂಟ್ಸ್ ವರ್ ಸೆಲೆಕ್ಟೆಡ್ ಫಾರ್ ಮಿಸಸ್ ಇಂಡಿಯಾ ಯೂನಿವರ್ಸ್. ನಾನ್ ಟಾಪ್ 5 ವಿನ್ ಆದೆ ಕ್ವಾರಂಟೈನ್ ಕ್ವೀನ್ ಅಲ್ಲಿ. ಅದಾದ್ಮೇಲೆ ಬಿಕಾಸ್ ಆಫ್ ಕೋವಿಡ್ ತುಂಬಾ ಪೋಸ್ಟ್ಪೋನ್ಮೆಂಟ್ ಆಯ್ತು. ಫಸ್ಟ್ ದುಬೈಯಲ್ಲಿ ಆಗತ್ತೆ ಅಂದ್ರು, ಆಮೇಲೆ ದೇ ಸೆಡ್ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಸೌತ್ ಆಫ್ರಿಕಾ, ಆಮೇಲೆ ನ್ಯೂಜಿಲೆಂಡ್ ಅಲ್ಲಿ ಆಗತ್ತೆ ಅಂದ್ರು. ಈ ತರ ಪೋಸ್ಟ್ಪೋನ್ ಹಾಕೊಂಡ್ ಹೋಗಿ, ಯಾಕಂದ್ರೆ ಕೋವಿಡ್ ರೆಗ್ಯುಲೇಷನ್ಸ್ ತುಂಬಾ ಚೇಂಜ್ ಆಗಕ್ ಸ್ಟಾರ್ಟ್ ಆಯ್ತು. ದೆನ್ ಇಟ್ ಕೇಮ್ ಬ್ಯಾಕ್ ಟು ಗೋವಾ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದಾಗ ಇಟ್ ವಾಸ್ ಅ ಟೋಟಲಿ 10 days ಪ್ಯಾಜೆಂಟ್ ಶೋ ಸ್ಟಾರ್ಟಿಂಗ್ ಟು ಎಂಡ್. ಸೊ ಅಲ್ಲಿ ನನ್ಗೆ ವಿ ಸ್ಟಾರ್ಟೆಡ್ ಆಫ್ ವಿತ್ ಫೋಟೋ ಶೂಟ್ಸ್. ಸೊ ಅಲ್ಲಿ ತುಂಬಾ ಗ್ರೂಮಿಂಗ್ ಮಾಡಿದ್ರು, ಹೇಗ್ ನಿಂತ್ಕೋಬೇಕು, ಹೇಗ್ ಪೋಸ್ ಮಾಡ್ಬೇಕು ಅಂತ. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಆಮೇಲೆ ಲಾಟ್ಸ್ ಆಫ್ ಆಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಒನ್ ಆಫ್ ದ ಆಕ್ಟಿವಿಟೀಸ್ ವಾಸ್ ಸ್ಟ್ಯಾಂಡ್ ಅಪ್ ಕಾಮಿಡಿ. ನಾವ್ ಯಾರು ಲೈಫಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿನೇ ಮಾಡಿರ್ಲಿಲ್ಲ. ಸೊ ನಮಗ್ ನಿಂತ್ಕೊಂಡು ಅದೊಂದು ಟಾಪಿಕ್ ಕೊಟ್ರು, ಆನ್ ದ ಸ್ಪಾಟ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡಿ ಅಂತ. ಇನ್ಫ್ಯಾಕ್ಟ್ ಐ ಥಿಂಕ್ ರಾಜೇಶ್ ಗೇವ್ ಮಿ ಅ ಟಾಪಿಕ್ ಅಗೇನ್ಸ್ಟ್ ಹಸ್ಬೆಂಡ್ಸ್ ವಿಚ್ ಕ್ಲಿಕ್ ರಿಯಲಿ ವೆಲ್. ಆ ಒಂದು ರೌಂಡ್ ನಾನ್ ಗೆದ್ದಿದ್ದೆ. ಅದ್ ಬಿಟ್ರೆ ಟ್ಯಾಲೆಂಟ್ ಇಸ್ ಆಲ್ವೇಸ್ ಅ ಗ್ರೇಟ್ ಆಪರ್ಚುನಿಟಿ. ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆಯೋ ಅದು ಶೋಕೇಸ್ ಮಾಡಕ್ಕೆ. ಐ ಹ್ಯಾವ್ ಆಲ್ವೇಸ್ ಲವ್ ಡ್ಯಾನ್ಸಿಂಗ್. ಸೊ ನನಗೆ ಡ್ಯಾನ್ಸ್ ಟ್ಯಾಲೆಂಟ್ ಶೋ ಇತ್ತು. ಒನ್ಸ್ ಅಗೇನ್ ಐ ವನ್ ದ್ಯಾಟ್ ಆಲ್ಸೋ. ಆಮೇಲೆ ಸಬ್ ಟೈಟಲ್ ಐ ವನ್ ದ ಮಿಸಸ್ ಫೋಟೋಜೆನಿಕ್. ಸೊ ಫೋಟೋ ಶೂಟ್ಸ್ ಅಲ್ಲಿ ಐ ಕೇಮ್ ಫಸ್ಟ್. ಸೊ ಸ್ವಲ್ಪ ಕಾನ್ಫಿಡೆನ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಆ 8 days ಅಲ್ಲಿ ಫಸ್ಟ್ 3-4 days ಅಲ್ಲೇನೆ ಒಂದು ಐಡಿಯಾ ಬಂದ್ಬಿಡುತ್ತಲ್ಲ, ಹೂಸ್ ಪಾಪ್ಯುಲರ್, ಹೇಗ್ ಮಾಡ್ತಾ ಇದೀವಿ ಇದು ಅಂತ. ಇನ್ ಮಿಕ್ಕಿರೋದು ನಾನು ಬೇರೆಯವ್ರನ್ನ ನೋಡ್ಕೊಂಡು ಬೇಕಾದಷ್ಟು ಕರೆಕ್ಷನ್ಸ್ ಮಾಡ್ಕೊಂಡೆ. ಆಲ್ದೋ ಐ ಡಿಂಟ್ ವಾಂಟ್ ಟು ಕಾಪಿ ಎನಿಬಡಿ ಆರ್ ಕಂಪೀಟ್ ವಿತ್ ಎನಿಬಡಿ. ನನ್ಗೆ ಅನ್ಸ್ತು, ಓಕೆ ಇದನ್ನ ಈ ತರ ಹೇಳ್ಬೋದು, ಈ ತರ ಸ್ಟೈಲ್ಸ್ ಚೇಂಜ್ ಮಾಡ್ಕೋಬಹುದು ಅಂತ. ಸೊ ಫೈನಲ್ ರೌಂಡ್ ಬಂದಾಗ 3 ರೌಂಡ್ಸ್ ಇತ್ತು. ಫಸ್ಟ್ ಆಫ್ ಆಲ್ ವಾಕ್ದು, ಆಮೇಲೆ ಡಿಸೈನರ್ ಡ್ರೆಸ್ಸಸ್ ನ ಹಾಕೊಂಡು ನಾವು ವಾಕ್ ಮಾಡ್ಬೇಕಿತ್ತು, ರ್ಯಾಂಪ್ ವಾಕ್. ಅದು ತುಂಬಾ ಚೆನ್ನಾಗಾಯ್ತು. ಐ ಥಿಂಕ್ ಇಂಟ್ರೊಡಕ್ಷನ್ ರೌಂಡ್ ಆಲ್ಸೋ ವೆಂಟ್ ವೆರಿ ವೆಲ್. ಫೈನಲಿ ಕ್ವೆಶ್ಚನ್ ಆನ್ಸರ್ ರೌಂಡ್ ವಾಸ್ ವಾಟ್ ಗಾಟ್ ಮಿ ದ ಕ್ರೌನ್. ಐ ಥಿಂಕ್ ದಟ್ಸ್ ದ ಕೇಸ್ ವಿತ್ ಮೆಜಾರಿಟಿ ಆಫ್ ದ ಪ್ಯಾಜೆಂಟ್ಸ್. ನೀವ್ ಬೇರೆ ಎಲ್ಲಾದ್ರಲ್ಲೂ ಅಮೇಸಿಂಗ್ ಆಗಿರ್ಬೋದು, ಆನ್ ದ ಸ್ಪಾಟ್ ಕ್ವೆಶ್ಚನ್ಸ್ ಕೇಳ್ತಾರಲ್ಲ, ಅದ್ರಲ್ಲಿ ನಿಮ್ ಸ್ಪಾಂಟೇನಿಟಿ ಏನು, ಆನ್ ದ ಸ್ಪಾಟ್ ನೀವ್ ಹೇಗೆ ಆನ್ಸರ್ ಮಾಡ್ತೀರಾ. ಒಂದೊಂದ್ಸತಿ ನೀವು ರೈಟ್ ಆನ್ಸರ್ ಮಾಡ್ಬೇಕು ಅಂತಾನೂ ಇಲ್ಲ. ದ ಆನ್ಸರ್ ನೀಡ್ ನಾಟ್ ಬಿ ರೈಟ್. ಹೌ ಯು ಆನ್ಸರ್ ಇಸ್ ವಾಟ್ ಯು ಆರ್ ಗೇಜ್ಡ್ ಆನ್. ಆ ಕಾನ್ಫಿಡೆನ್ಸ್ ಇದೆಯಾ, ಅದನ್ನ ಹೇಗ್ ನೀವು ಅರ್ಥ ಮಾಡ್ಕೋತೀರಾ ಅಂತ. ಸೊ ದಟ್ ಐ ಥಿಂಕ್ ವಾಸ್ ದ ಬೆಸ್ಟ್ ಮೂಮೆಂಟ್. ಇಫ್ ಐ ಹ್ಯಾವ್ ಟು ಎಲಾಬ್ರೇಟ್ ಆನ್ ವಾಟ್ ವಾಸ್ ದ ಕ್ವೆಶ್ಚನ್, they asked me if there is any life incident that you want to reverse or edit or delete from your life, what would it be and why ಅಂತ ಕೇಳಿದ್ರು. ಸೊ ಈ ತರ ಕ್ವೆಶ್ಚನ್ ಕೇಳಿದಾಗ ಫಾರ್ ಅ ಮಿನಿಟ್ ಐ ಥಾಟ್ ಅಬೌಟ್ ಇಟ್, ಏನ್ ಡಿಲೀಟ್ ಮಾಡ್ಬೋದು ಅಂತ. ಬಟ್ ಐ ಫೈನಲಿ ಆನ್ಸರ್ಡ್ ಸೇಯಿಂಗ್ ಐ ಡೋಂಟ್ ವಾಂಟ್ ಟು ಡಿಲೀಟ್ ಎನಿಥಿಂಗ್ ಇನ್ ಮೈ ಲೈಫ್. ಯಾಕಂದ್ರೆ ಏನೇನ್ ಆಗಿದೆಯೋ, ವೆದರ್ ಇಟ್ ಇಸ್ ದ ಗುಡ್ ಥಿಂಗ್ ಆರ್ ದ ಬ್ಯಾಡ್ ಥಿಂಗ್, ಇಟ್ ಹ್ಯಾಸ್ ಆಲ್ವೇಸ್ ಟಾಟ್ ಮಿ ಸಮಥಿಂಗ್. ಕೆಟ್ಟದಾಗಿರೋದು ಒಂದು ಲರ್ನಿಂಗು, ಒಳ್ಳೇದಾಗಿರೋದು ಆಬ್ವಿಯಸ್ಲಿ your encouragement. But what I do want to change is the way I reacted to the bad things when it happened. So as of today, I'm more positive. ನನಗೆ ಪಾಸಿಟಿವ್ ಕ್ರಿಟಿಸಿಸಮ್ ತಗೊಳಕ್ ಬರುತ್ತೆ. ಐ ಆಮ್ ಮೋರ್ ಅ ಕಾನ್ಫಿಡೆಂಟ್ ಪರ್ಸನ್. ಐ ಟೇಕ್ ಫೇಲ್ಯೂರ್ಸ್ ಟು ಮೈ ಸೈಡ್. ಒಂದ್ ಫೇಲ್ಯೂರ್ ಆಗಿತ್ತು ಅಂದ ತಕ್ಷಣಕ್ಕೆ ಅದನ್ನ ಗಿವ್ ಅಪ್ ಮಾಡೋದು ಅಥವಾ ಅದ್ರ ವಿಷಯದಲ್ಲಿ ಬೇಜಾರ್ ಮಾಡ್ಕೊಳ್ಳೋದು, ಅದೆಲ್ಲ ಐ ಹ್ಯಾವ್ ಗಿವನ್ ಇಟ್ ಅಪ್. ಸೊ ಐ ಸೆಡ್, ಇಫ್ ಐ ಹ್ಯಾವ್ ಟು ಚೇಂಜ್ ಸಮಥಿಂಗ್ ಲೈಕ್ ದಟ್, ಆ ಟೈಮಲ್ಲಿ ನನ್ನ ರಿಯಾಕ್ಷನ್ ಹೇಗಾಯ್ತು ಅನ್ನೋದನ್ನ ಚೇಂಜ್ ಮಾಡ್ತೀನಿ ಅಂತ. ಸೊ ದೇ ಲವ್ ಮೈ ಆನ್ಸರ್ ಅಂಡ್ ಐ ಥಿಂಕ್ ಫೈನಲಿ ಐ ವನ್ ದ ಕ್ರೌನ್. How important it is to maintain a proper diet plan? ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಮಾಡಲಿಂಗ್ಗೆ ಅಂಡ್ ಒಂದು ಇನ್ ಜನರಲ್, ಐ ಥಿಂಕ್ ಇಟ್ ಈಸ್ ನೀಡೆಡ್ ಫಾರ್ ಎವ್ರಿ ಒನ್, ವೆಲ್ ಬೀಯಿಂಗ್. ಈವನ್ ಬಿಫೋರ್ ಐ ಗೋ ಫಾರ್ ಡಯಟ್ ಪ್ಲಾನ್ಸ್, ಐ ಥಿಂಕ್ ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ ಏನು ಅಂದ್ರೆ ಸೆಲ್ಫ್ ಲವ್. ನಮ್ಗೆ ನಮ್ ಮೇಲ್ ಪ್ರೀತಿ ಇರಬೇಕು, ನಮ್ ಬಾಡಿ ಮೇಲ್ ಪ್ರೀತಿ ಇರಬೇಕು, ನಮ್ ಬಾಡಿ ಮೇಲ್ ಸಿಕ್ಕಾಪಟ್ಟೆ ಕೇರ್ ಇರಬೇಕು. ಬಿಕಾಸ್ ಟುಮಾರೋ ಇಫ್ ವಿ ಡೋಂಟ್ ಟೇಕ್ ಕೇರ್ ಆಫ್ ಅವರ್ ಬಾಡಿ, ಬೇರೆ ಯಾರು ನೋಡ್ಕೋತಾರೆ, ಅಂಡ್ ನಾವ್ ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತೀವಿ, ಇವ್ರು ನಮ್ಮನ್ನ ಅಷ್ಟ ಇಷ್ಟಪಡ್ತಾ ಇಲ್ಲ, ಅವ್ರು ಇಷ್ಟಪಡ್ತಾ ಇಲ್ಲ, ಅಥವಾ ಇಷ್ಟಪಟ್ಟವ್ರು ಬಿಟ್ಟು ಹೋಗ್ಬಿಟ್ರು ಅದು ಇದು ಅಂತ. ಐ ಬಿಲೀವ್ ಇನ್ ನಾವು ನಮ್ಮನ್ನ ಎಷ್ಟು ಇಷ್ಟಪಡ್ಬೇಕು ಅಂದ್ರೆ ಬೇರೆಯವ್ರ ನೆಸೆಸಿಟಿನೇ ಇರಬಾರ್ದು.
ಬಂದವರು ಬೋನಸ್ ಆಗಿರಬೇಕು. ದೇ ಶುಡ್ ಆಡ್ ಟು ಯುವರ್ ಹ್ಯಾಪಿನೆಸ್ ಅಂಡ್ ಲವ್. ಸೊ ಕಮಿಂಗ್ ಬ್ಯಾಕ್ ಟು ಟೇಕಿಂಗ್ ಕೇರ್ ಆಫ್ ಯೋರ್ ಡಯಟ್ ಐ ಥಿಂಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಲೈಫಲ್ಲಿ ಏನೇ ಇರಲಿ ಬಾಡಿ ಪಾರ್ಟ್ಸ್ ಅಲ್ಲಿ ಎಲ್ಲ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ವಿತ್ ವಾಟ್ ಯು ಈಟ್. ಗಿಗೋ ಅಂತ ಯೂಸ್ ಮಾಡ್ತೀವಲ್ಲ ನಾವು ಕಂಪ್ಯೂಟರ್ ಅಲ್ಲಿ, ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ಅಂತ. ಐ ಥಿಂಕ್ ದಟ್ ಇಸ್ ವೆರಿ ವೆರಿ ಸಿಂಬಾಲಿಕ್ ಫಾರ್ ಅವರ್ ಬಾಡೀಸ್ ಆಸ್ ವೆಲ್. ನಾವ್ ಏನ್ ತಿಂತೀವೋ ನಮ್ದು ಮೈಂಡು, ಎಮೋಷನ್ಸು ಮತ್ತೆ ಬಾಡಿ ಅದನ್ನೇ ಗಿವ್ ಔಟ್ ಮಾಡುತ್ತೆ. ಸೊ ಯೂಶಲಿ ಅಗೇನ್ ಐ ಆಮ್ ಅ ವೆಜಿಟೇರಿಯನ್, ಸೊ ಐ ಕ್ಯಾನ್ ಓನ್ಲಿ ಟಾಕ್ ಫ್ರಮ್ ಅ ವೆಜಿಟೇರಿಯನ್ಸ್ ಪರ್ಸ್ಪೆಕ್ಟಿವ್. ನಾನು ವೆಜಿಟೇರಿಯನ್. ನೀವು ವೆಜಿಟೇರಿಯನ್, ಗ್ರೇಟ್. ಸೊ ನೀವು ನಾವು ಡೆಫಿನೆಟ್ ಆಗಿ ರಿಲೇಟ್ ಮಾಡ್ಕೋಬಹುದು. ಐ ಬಿಲೀವ್ ಇನ್ ಹ್ಯಾವಿಂಗ್ 2 ಮೇನ್ ಮೀಲ್ಸ್. ನಾನು 3ನೇ ಮೀಲ್ ತಿನ್ನಲ್ಲ. ಓಕೆ. The third meal is always compensated with all the healthy stuff. So first ಸೆಕೆಂಡ್ ಮೀಲು ಅಂಡ್ ನಂದು ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್. ಬರೀ ಏನ್ ತಿನ್ನೋದು ಅನ್ನೋದಲ್ಲ, ಎಷ್ಟು ಗಂಟೆಗೆ ತಿಂತೀವಿ, ಹೇಗ್ ತಿಂತೀವಿ, ಎಷ್ಟು ತಿಂತೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ಇವಾಗ ನಮ್ದು ಅರ್ಲಿ ಮಾರ್ನಿಂಗ್ ಐ ಥಿಂಕ್ 8:15 ಇಸ್ ದ ಬ್ರೇಕ್ಫಾಸ್ಟ್ ಟೈಮ್. ಅದಾದ್ಮೇಲೆ ತುಂಬಾ ಕಮ್ಮಿ ಕಾರ್ಬೋಹೈಡ್ರೇಟ್ಸ್ ತಿನ್ನೋದು ನಾನು. ಎಲ್ಲ ಸ್ಪೂನ್ಸ್ ಅಲ್ಲಿ ಹೇಳ್ಬೋದು, ಒಂದ್ ಪೂರ್ತಿ ದಿನದಲ್ಲಿ ರೈಸ್ 6 ಟೇಬಲ್ ಸ್ಪೂನ್ಸ್ ಮೇಲೆ ಕ್ರಾಸ್ ಮಾಡಲ್ಲ. 1 ಚಪಾತಿ ಅ ಡೇ ಇಸ್ ವಾಟ್ ಇಸ್ ಲಿಮಿಟೆಡ್ ದ ಹೋಲ್ ಡೇ. ಕಾರ್ಬೋಹೈಡ್ರೇಟ್ಸ್ ಲೋಯೆಸ್ಟ್ ಕನ್ಸಂಪ್ಷನ್, ಬಟ್ ಐ ಕಾಂಪನ್ಸೇಟ್ ಇಟ್ ವಿತ್ ಲಾಟ್ಸ್ ಆಫ್ ಫ್ರೂಟ್ಸ್, ಸ್ಯಾಲಡ್ಸ್, ಪನೀರ್, ಬೇಸಿಕ್ಲಿ ಹೈ ಪ್ರೋಟೀನ್ ರಿಚ್ ಫುಡ್ ಅಂಡ್ ಎಲ್ಲ ಈಕ್ವಲ್ ಇಂಟರ್ವಲ್ಸ್. ಸೊ 8:00 ಅದಾದ್ಮೇಲೆ 11:30 ಇಸ್ ಕಾಫಿ ಟೈಮ್. ಆ ಕಾಫಿ ಟೈಮ್ ಜೊತೆಗೆ ಏನೋ ಒಂದು ಸ್ನಾಕ್ ಬೇಕೇ ಬೇಕು. ಇದರ್ ಐ ಜಸ್ಟ್ ಹ್ಯಾವ್ ಪೀನಟ್ಸ್, ಇನ್ನೇನು ಇಲ್ಲ ಅಂದ್ರೆ, ಅಥವಾ ಮೇ ಬಿ ಆಲ್ಮಂಡ್ಸ್ ಆರ್ ಸಮಥಿಂಗ್ ಲೈಕ್ ದಟ್. ಅದು ಮಿಡ್ ಮೀಲ್ ಆಗುತ್ತೆ. ಅದಾದ್ಮೇಲೆ ಬಿಕಾಸ್ ದ ಬ್ರೇಕ್ಫಾಸ್ಟ್ ಇಸ್ ಸೋ ಅರ್ಲಿ, ಲಂಚ್ಗೆ ಅಗೇನ್ ಇಟ್ ವಿಲ್ ಬಿ ಸಮ್ ವೆರಿ ಗುಡ್ ಬ್ಯಾಲೆನ್ಸ್. ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ಸೈಡ್ಸ್ ಜಾಸ್ತಿ, ವೆದರ್ ಇಟ್ ಇಸ್ ವೆಜಿಟೇಬಲ್ಸ್ ಆರ್ ಸ್ಯಾಲಡ್ಸ್ ಆರ್ ಫ್ರೂಟ್ಸ್ ಆರ್ ವಾಟ್ ಎವರ್ ಇಟ್ ಇಸ್. ಅದಾದ್ಮೇಲೆ ಮತ್ತೆ ಟೀ ಆದ್ಮೇಲೆ ಸಾಯಂಕಾಲದ ಟೈಮಲ್ಲಂತೂ ನಾನು ಪೋಸ್ಟ್ 6 o'clock ಕಾರ್ಬೋಹೈಡ್ರೇಟ್ಸ್ ಮುಟ್ಟದೇ ಇಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ಬ್ಯಾಂಡ್. ಇನ್ನೇನಾದ್ರೂ ನೆಕ್ಸ್ಟ್ ಡೇ ಬೆಳಗ್ಗೆ 8:30 ಕಾರ್ಬೋಹೈಡ್ರೇಟ್ಸ್ ಇಲ್ಲ. ಬೈ ಚಾನ್ಸ್ ಹೊಟ್ಟೆ ಹಸ್ತ್ರೆ ಅಟ್ ವಾಟ್ ಎವರ್ ಟೈಮ್, ಇಟ್ ವಿಲ್ ಬಿ ಮೋರ್ ಲೈಕ್ ವೆಜಿಟೇಬಲ್ಸ್, ಸ್ಯಾಲಡ್ಸ್, ಸೂಪ್ಸ್, ಎನಿಥಿಂಗ್ ದಟ್ ಇಸ್ ನಾನ್ ಗಿಲ್ಟಿ. ಪ್ಲಸ್ ನನ್ ಇವಾಗ ಹೇಗಾಗೋಗಿವೆ ಅಂದ್ರೆ, ನಾನು ಏನಾದ್ರೂ ಕೆಟ್ಟದ್ ತಿನ್ಬೇಕು ಅಂತಿದ್ರೆ ತಿನ್ನಲ್ಲ ಅಂತಿಲ್ಲ. ಬಿಕಾಸ್ ದಟ್ ಇಸ್ ಒನ್ ಮೋರ್ ಥಿಂಗ್ ವಿತ್ ಡಯಟ್ಸ್. ತುಂಬಾ ಜನಕ್ಕೆ ಮಿತ್ತೇನಿದೆ ಅಂದ್ರೆ ಎಲ್ಲಾ ಕಂಟ್ರೋಲ್ ಮಾಡ್ಬಿಡ್ಬೇಕು, ಸ್ವೀಟ್ಸ್ ನ ಪೂರ್ತಿ ಬಿಟ್ಬಿಡ್ಬೇಕು, ಕರ್ದಿರೋದ್ನ ಪೂರ್ತಿ ಬಿಟ್ಬಿಡ್ಬೇಕು. ಅದನ್ ಮಾಡಿದ್ರೆ ಸಸ್ಟೈನ್ ಆಗಲ್ಲ. ಎಂಡ್ ಆಫ್ ದ ಡೇ ನೀವು ಗಿವ್ ಅಪ್ ಮಾಡ್ತೀರಾ, ನಮಗೂ ಇಂಟ್ರೆಸ್ಟ್ ಹೋಗುತ್ತೆ. 3 ತಿಂಗಳಾದ್ಮೇಲೆ ಮತ್ತೆ ಡಬಲ್ ದಪ್ಪ ಆಗ್ತೀವಿ. ಅದಕ್ ಬದಲು ಐ ಈಟ್ ಎವ್ರಿಥಿಂಗ್ ಬಟ್ ಇನ್ ಮಾಡ್ರೇಷನ್. ಸೊ ಇವಾಗ ನನ್ಗೇನೋ ಇವತ್ ನಾನ್ ಜಾಮೂನ್ ತಿನ್ಬೇಕು, ಐ ವಿಲ್ ಈಟ್ ದಟ್ ಜಾಮೂನ್, ಬಟ್ 1 ಜಾಮೂನ್ ಬದಲು ಅರ್ಧ ಜಾಮೂನ್. ಕ್ರೇವಿಂಗ್ ನ ಸ್ಟಾಪ್ ಮಾಡ್ಕೊಳ್ಳಲ್ಲ, ಕಮ್ಮಿ ತಿಂದ್ಬಿಟ್ಟು ಅದನ್ನ ಬ್ಯಾಲೆನ್ಸ್ ಮಾಡ್ಕೊ. ಎಕ್ಸಾಕ್ಟ್ಲಿ. ಸೊ ಬಾಡಿಗೆ ಅನ್ಸ್ಬಾರ್ದು ಅದೇನೋ ಸ್ಯಾಕ್ರಿಫೈಸ್ ಮಾಡ್ತಾ ಇದೆ, ಏನೋ ಬಿಡ್ತಾ ಇದೆ, ಅಯ್ಯೋ ನಾನ್ ಹೇಗಪ್ಪ ಲೈಫ್ ಅದಿರ್ಲಿ. ಅದು ಒಂದ್ಸತಿ ಮೈಂಡ್ ಹಂಗ್ ಬಂದ್ಬಿಟ್ರೆ ನಿಮ್ ಡಯಟ್ ಪ್ಲಾನ್ ಕಂಟಿನ್ಯೂ ಆಗಲ್ಲ. ಸೊ ಎಲ್ಲಾ ತಿನ್ಬೋದು, ಏನ್ ಇಷ್ಟನೋ ಅದನ್ನ ತಿನ್ಬೋದು, ಬಿಕಾಸ್ ದಟ್ ಇಸ್ ಹ್ಯಾಪಿನೆಸ್. ಡೋಪಮೀನ್ ಬೇಕು ಲೈಫ್ ಅಲ್ಲಿ, ಬಟ್ ಇನ್ ಮಾಡ್ರೇಷನ್. ಸೊ ಅದು ಗಿಲ್ಟ್ ಫೀಲಿಂಗ್ ಬರ್ತಾ ಇರ್ಬೇಕು, ಮೈಂಡ್ ಒಂದು ಅಲರ್ಟ್ ಕೊಡ್ತಾ ಇರ್ಬೇಕು, ಇದು ಕರ್ದಿರೋದು, ಇದು ಕನ್ಸಂಪ್ಷನ್ ಕಮ್ಮಿ ಮಾಡೋ, ಚೆನ್ನಾಗಿರೋದನ್ನ ಜಾಸ್ತಿ ತಿನ್ನು ಅಂತ. ಬೇಸಿಕ್ಲಿ ದಟ್ ಬ್ಯಾಲೆನ್ಸ್ ಅಷ್ಟೇ. ಸೊ ಐ ಥಿಂಕ್ ದಟ್ ಇಸ್ ಮೇಜರ್ಲಿ ಮೈ ಡಯಟ್ ಪ್ಲಾನ್. ನೀರು ನಾನು ಕಮ್ಮಿ ಕುಡಿತೀನಿ, ಬಟ್ ಐ ರಿಕ್ವೆಸ್ಟ್ ಎವ್ರಿ ಒನ್, ತುಂಬಾ ಇಂಪಾರ್ಟೆಂಟು, ಆದಷ್ಟು ನೀರು ಕುಡೀರಿ. 2 liters ಆಫ್ ವಾಟರ್ ಅ ಡೇ ಐ ಥಿಂಕ್ ಕೀಪ್ಸ್ ಅವೇ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್. ಈ ಕಾಂಪಿಟೇಷನ್ಸ್ ಅಲ್ಲಿ ವೆಯ್ಟ್ ಮತ್ತೆ ಹೈಟ್ ಎಷ್ಟು ಮ್ಯಾಟರ್ ಆಗುತ್ತೆ? ಮಿಸ್ ಕಾಂಪಿಟೇಷನ್ಸ್ ಅಲ್ಲಂತೂ ಮೆನ್ಷನ್ನೇ ಮಾಡ್ಬಿಟ್ಟಿರ್ತಾರೆ, ಮಿನಿಮಮ್ 5 feet 6 inches ಹೈಟ್ ಬೇಕು. ಆಮೇಲೆ ಯೋರ್ ವೇಟ್ ಶುಡ್ ಬಿ ಅ ಸರ್ಟನ್ ಲೆವೆಲ್ ಡಿಪೆಂಡಿಂಗ್ ಅಪಾನ್ ಯೋರ್ ಇದು. ಆಮೇಲೆ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅದೆಲ್ಲ ದೇರ್ ಇಸ್ ಅ ಕಂಪ್ಲೀಟ್ ಇನ್ಫಾರ್ಮೇಶನ್. ಸೊ ಮಿಸ್ ಕಾಂಪಿಟೇಷನ್ಸ್ ಆರ್ ಡಿಫ್ರೆಂಟ್. ಮಿಸ್ಸಸ್ ಅಲ್ಲಿ ಇದು ಎರಡಕ್ಕೂ ಪ್ರಾಮಿನೆನ್ಸ್ ಕೊಡಲ್ಲ. ಎನಿಬಡಿ ಆಫ್ ಎನಿ ಏಜ್, ಯೂಶಲಿ ಅಂಡರ್ 50 ಅಂತಾರೆ, ಸೊ ಯೂಶಲಿ ಎವ್ರಿ ಒನ್ ಫಾಲ್ಸ್ ಅಂಡರ್ ದಟ್, ಅಂಡ್ ಎನಿ ವೇಟ್ ಆರ್ ಎನಿ ಹೈಟ್ ಕ್ಯಾನ್ ಪಾರ್ಟಿಸಿಪೇಟ್. ಬಿಕಾಸ್ ಮಿಸ್ಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮೆಜಾರಿಟಿ ಆರ್ ಮದರ್ಸ್, ದೇ ಹ್ಯಾವ್ ದೇರ್ ಓನ್ ರೆಸ್ಟ್ರಿಕ್ಷನ್ಸ್, ಹಾರ್ಮೋನಲ್ ಚೇಂಜಸ್ ಆಗಿರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಮಿಸ್ ತರ ಬರೀ ನಮ್ಮನ್ನೇ ನೋಡ್ಕೊಳಕ್ ಆಗಲ್ಲ. ಆಲ್ದೋ ಐ ಸ್ಪೋಕ್ ಅಬೌಟ್ ಸೆಲ್ಫ್ ಲವ್, ದೇರ್ ಆರ್ ಲಾಟ್ಸ್ ಆಫ್ ಅದರ್ ಆಬ್ಲಿಗೇಷನ್ಸ್. ಸೊ ಅಲ್ಲಿ ಯಾವುದು ರಿಸ್ಟ್ರಿಕ್ಷನ್ಸ್ ಇರಲ್ಲ. ಓಕೆ. ಸ್ಕಿನ್ ಕೇರ್ ಮತ್ತೆ ಹೇರ್ ಕೇರ್ ರುಟೀನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮಾಡಲಿಂಗ್ ಅಲ್ಲಿ ಇದ್ದಾಗ?
Once again, modeling ಅಲ್ಲಂತೂ ಇಂಪಾರ್ಟೆಂಟೇ ಬಿಕಾಸ್ ದ ಬೆಟರ್ ಯು ಲುಕ್ ಆಬ್ವಿಯಸ್ಲಿ ದ ಬೆಟರ್ ಇಟ್ ಇಸ್. ಬರೀ ನಿಮ್ಗೆ ಅಂತಾನೆ ಅಲ್ಲ, ಯೂಶಲಿ ಮಾಡಲಿಂಗ್ ಅಲ್ಲಿ ನಾವು ಅಡ್ವರ್ಟೈಸಿಂಗ್ ಮಾಡ್ತಾ ಇರ್ತೀವಿ, ನಾವು ಬೇರೆ ಪ್ರಾಡಕ್ಟ್ಸ್ ನ ಡಿಸ್ಪ್ಲೇ ಮಾಡ್ತಾ ಇರ್ತೀವಿ. ಸೊ ಫಾರ್ ದೆಮ್, ಇಫ್ ಯು ಆರ್ ದ ಫೇಸ್ ಆಫ್ ದೇರ್ ಪ್ರಾಡಕ್ಟ್, ಆಬ್ವಿಯಸ್ಲಿ ಯು ಶುಡ್ ಲುಕ್ ಯುವರ್ ಬೆಸ್ಟ್. But even otherwise, like I said, self-love is so important. We should take care of our skin. Skin care ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ನೆಗ್ಲೆಕ್ಟೆಡ್, ಎಸ್ಪೆಷಲಿ ನನಗೆ ನೀವುಗಳು ಏನ್ ಮಾಡ್ತೀರಾ ಗೊತ್ತಿಲ್ಲ, ಹುಡುಗರು ಗಂಡಸರು ನೆಗ್ಲೆಕ್ಟ್ ಮಾಡೋದು ಸನ್ಸ್ಕ್ರೀನ್. ಅಂಡ್ ವಾಟ್ ಐ ಹ್ಯಾವ್ ಸೀನ್ ಇಸ್, ಕ್ರಿಕೆಟ್ ಆಡೋರು ಬರೀ ಅಲ್ಲಿ ಹೋಗಿ ಪ್ಲೇಯರ್ಸ್ ಮಾತ್ರ ತುಂಬಾ ಮೆತ್ಕೊಂಡ್ಬಿಟ್ಟಿರ್ತಾರೆ ಎಲ್ಲ ಸನ್ಸ್ಕ್ರೀನ್ ಆಟ ಆಡ್ಬೇಕಾದ್ರೆ. ಬಟ್ ಇಟ್ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್. ಯಾಕಂದ್ರೆ ಐ ಥಿಂಕ್ ಬಿಟ್ವೀನ್ 9:45 to 4 o'clock in the evening UV ರೇಸ್ ಇರುತ್ತೆ. ದಟ್ ಇಸ್ ಇನಫ್ ಟು ಸ್ಪಾಯ್ಲ್ ಯುವರ್ ಸ್ಕಿನ್ ಕಂಪ್ಲೀಟ್ಲಿ. ಅದು ಒಂದೇ ಸಾಕು, ನೀವು ಇನ್ನೇನ್ ಬೇಕಾರೋ ಮನೇಲಿ ಮಾಡ್ಕೊಳ್ಳಿ, ಎಷ್ಟು ಬೇಕಾರೋ ನೋಡ್ಕೊಳ್ಳಿ, ಸನ್ ಡ್ಯಾಮೇಜ್ ಆದ್ರೆ ಇಟ್ ಕೆ ನಾಟ್ ಬಿ ರಿವರ್ಸ್ಡ್. ಸೊ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಪಾರ್ಟ್ ಫ್ರಮ್ ದ್ಯಾಟ್, ಐ ಥಿಂಕ್ ವಾಷಿಂಗ್ ಅವರ್ ಫೇಸ್, ಎಸ್ಪೆಷಲಿ ಮಾಡ್ಲಿಂಗ್ ಅಲ್ಲಿ ಇದ್ರೆ ಮೇಕಪ್. ತುಂಬಾ ಜನ ಏನಾಗುತ್ತೆ ಅಂದ್ರೆ ರಾತ್ರಿ ಎಲ್ಲ ಮಾಡ್ಲಿಂಗ್ ಬಂದು ಮುಗಿಸಿ ರಾತ್ರಿ ಬಂದು ಮಲ್ಗೋ ಅಷ್ಟರಲ್ಲಿ ಮೇಕಪ್ ತೆಗಿಯಕ್ ಬೇಜಾರಿರುತ್ತೆ. ಹಾಕಿಸ್ಕೊಳಕ್ಕೆ ಮಾಡ್ಲಿಂಗ್ ಅಲ್ಲಿ ಅಥವಾ ಮಾಡೆಲ್ಸ್ ಎಷ್ಟು ಖುಷಿ ಇರುತ್ತೋ, ಗ್ಲಾಮರು, ಐ ಆಮ್ ಲುಕಿಂಗ್ ಬ್ಯೂಟಿಫುಲ್, ನನ್ ಯಾರೋ ಮೇಕಪ್ ಮಾಡ್ತಾರೆ, ತೆಗಿಯಕ್ ಮನ್ಸ್ ಬರಲ್ಲ, ಎಸ್ಪೆಷಲಿ ಸುಸ್ತಾದಾಗ. ಬಟ್ ಒನ್ಸ್ ಅಗೇನ್, ವೆರಿ ವೆರಿ ಇಂಪಾರ್ಟೆಂಟ್, ಇಟ್ ಡ್ಯಾಮೇಜಸ್ ದ ಸ್ಕಿನ್. ಸ್ಕಿನ್ ಪೋರ್ಸ್ ನ ಓಪನ್ ಮಾಡಿ ಮಲ್ಕೋಬೇಕು. ಸೊ ಯು ಶುಡ್ ಆಲ್ವೇಸ್ ಕ್ಲೆನ್ಸ್ ಯುವರ್ ಸ್ಕಿನ್ ಬಿಫೋರ್ ಸ್ಲೀಪಿಂಗ್. ಅಪಾರ್ಟ್ ಫ್ರಮ್ ದಟ್, ಲೈಕ್ ಐ ಟೋಲ್ಡ್ ಯು, ವಾಟರ್ ವೆರಿ ವೆರಿ ಇಂಪಾರ್ಟೆಂಟ್. ಗುಡ್ ಮಾಯಿಶ್ಚರೈಸರ್ ಟ್ವೈಸ್ ಅ ಡೇ, ಐ ಥಿಂಕ್ ದಟ್ ಇಸ್ ಮೋರ್ ದೆನ್ ಇನಫ್. ಇನ್ನೇನು ಅಂತ ಸ್ಕಿನ್ ಕೇರ್ ಬೇಕಿಲ್ಲ. 1000 ಪ್ರಾಡಕ್ಟ್ಸ್ ಕಮ್. ನೀವ್ ಒಂದ್ಸತಿ ಇನ್ಸ್ಟಾ ಓಪನ್ ಮಾಡಿ ಒಂದೇ ಒಂದ್ ಸ್ಕಿನ್ ಕೇರ್ ಪ್ರಾಡಕ್ಟ್ ನೋಡಿದ್ರೆ ಸಾಕು, ಫಾಲೋ ಮಾಡ್ಕೊಂಡ್ ಬರುತ್ತೆ ಒಂದು 10,000 ಪ್ರಾಡಕ್ಟ್ಸ್ ವಿಲ್ ಕಮ್ ಇನ್. ಬಟ್ ವಾಟ್ ಎವರ್ ಯು ಲೈಕ್, ದಟ್ ಒನ್ ಪ್ರಾಡಕ್ಟ್ ಆರ್ 2 ಪ್ರಾಡಕ್ಟ್ಸ್ ವಿಚ್ ವರ್ಕ್ಸ್ ಫಾರ್ ಯು, ಐ ಥಿಂಕ್ ಯು ಶುಡ್ ಜಸ್ಟ್ ಸ್ಟಿಕ್ ಟು ದಟ್. ಮ್ಯಾಮ್, ಮೇಕಪ್ ಅಂತ ಹೇಳಿದ್ರಿ. ಈಗ ಮಾರ್ಕೆಟಿಂಗ್ ವಿತ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿ ನಡೀತಿರೋದ್ರಿಂದ ಎಷ್ಟೊಂದು ಕಾಸ್ಮೆಟಿಕ್ ಬ್ರ್ಯಾಂಡ್ಸು ತುಂಬಾ ಕಡಿಮೆ ಬೆಲೆಗೆ ತೋರಿಸ್ತಾ ಇದ್ದಾರೆ. ಅದು ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಸ್ಕಿನ್ಗೆ? ಏನೋ ಸ್ಕಿನ್ ಹಾಳಾಗುತ್ತಾ, ಇಲ್ಲ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆ ಅಂತಾರೆ. ನಿಮ್ಮ ಒಪಿನಿಯನ್ ಏನೋ ಅದ್ರ ಮೇಲೆ? ಸೊ ಒಂದು ಪ್ರಾಡಕ್ಟ್ ಮೇಲೆ ಡಿಪೆಂಡೆಂಟು ಕೆಮಿಕಲ್ಸ್ ಎಷ್ಟು ಯೂಸ್ ಮಾಡ್ತಾರೆ ಅಂತ. ಕೆಲವು ಮೇಕಪ್ ಪ್ರಾಡಕ್ಟ್ಸ್ ಅಲ್ಲಿ ಹೈ ಕೆಮಿಕಲ್ಸ್ ಇರುತ್ತೆ, ಅದು ಆಬ್ವಿಯಸ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಹಾರ್ಮ್ಫುಲ್ ಟು ಯುವರ್ ಸ್ಕಿನ್. ಜಸ್ಟ್ ಲೈಕ್ ಇವಾಗ ಹೇಗೆ ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ತಿನ್ಬೇಕು ಅಂತ ಹೇಳ್ತೀವಲ್ಲ, ಹಾರ್ಮ್ಫುಲ್ ಕೆಮಿಕಲ್ಸ್ ಇರಬಾರ್ದು ಅಂತ, ಸಿಮಿಲರ್ಲಿ. ಬಟ್ ಕೆಲವು ಸತಿ ದಟ್ ಮೇ ನಾಟ್ ಬಿ ದ ಕೇಸ್. ಇಟ್ ಮೈಟ್ ಬಿ ಅ ರೀಸನಬಲ್ ಚೀಪ್ ಪ್ರಾಡಕ್ಟ್ ಬಟ್ ಹೈ ಕ್ವಾಲಿಟಿ, ಅಂಥದ್ದು ಎಫೆಕ್ಟ್ ಆಗಲ್ಲ. ಈಗ ನಂದೇ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ನಾನು ಮಿಸ್ಸಸ್ ಯೂನಿವರ್ಸ್ಗೆ ಬಲ್ಗೇರಿಯಾ ಹೋಗಿದ್ದೆ. ಬಲ್ಗೇರಿಯಾಲ್ ಹೋದ್ರೆ ಎಲ್ಲ ಅವ್ರು ಮಾಡೋ ಮೇಕಪ್ ವಾಸ್ ಆಲ್ ಡಿಸೈನರ್ ಮೇಕಪ್, ಡೀಸೆಲ್ಲು, ಶೆನೆಲ್ಲು, ದ ಟಾಪ್ ಮೋಸ್ಟ್ ಪಿಯೋರ್. ಅದ್ರಲ್ಲಿ ನನಗೆ ತುಂಬಾ ಪಿಂಪಲ್ಸ್ ಬಂತು. ಸೊ ವೆರಿ ಆನೆಸ್ಟ್ಲಿ, ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ನಮ್ ಸ್ಕಿನ್ ಯಾವ್ದಕ್ಕೆ ಮಾಡುತ್ತೆ ಅಂತ. ಸೊ ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ, ನಂದು ಐ ಥಿಂಕ್ ನನ್ ಇಂಡಿಯನ್ ಪ್ರಾಡಕ್ಟ್ಸ್ ಆರ್ ಮೋರ್ ಸೂಟಬಲ್ ಟು ಮೈ ಸ್ಕಿನ್ ಕಂಪ್ಯಾರಿಟಿವ್ಲಿ ಅಂತ. ಐ ಸ್ಟಿಲ್ ವೇರ್ ಅ ಲಾಟ್ ಆಫ್ US ಪ್ರಾಡಕ್ಟ್ಸ್ ಅಂಡ್ ಆಲ್ ದಟ್ ಪ್ರಾಡಕ್ಟ್ಸ್, ಇದು ಯಾವ್ದ್ಯಾವ್ದು ಒಳ್ಳೊಳ್ಳೆ ಇದೆಯೋ. ಬಟ್ ನಾಟ್ ನೆಸೆಸರಿಲಿ ಎವ್ರಿ ಟೈಮ್ ಕಾಸ್ಟ್ಲಿ ಪ್ರಾಡಕ್ಟೇ ಬೇಕು ಅಂತಲ್ಲ, ಮೋರ್ ಆಫ್ ನಿಮ್ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ. ಒಂದೊಂದ್ ಸತಿ ಏನಾಗುತ್ತೆ ಅಂದ್ರೆ, ನಾವು ಮನೇಲಿ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ವಿ ಕ್ಯಾನ್ ಥಿಂಕ್ ಅಬೌಟ್ ಇಟ್. ಒಂದು ಎಸ್ಪೆಷಲಿ ಫೌಂಡೇಶನ್ಸ್ ನಮ್ ಸ್ಕಿನ್ಗೆ ಎಷ್ಟು ಕಲರ್ ಸೇಮ್ ಆಗುತ್ತೆ ಅಂತ. ಇಂಡಿಯಾಲಿ ಸ್ವಲ್ಪ ಕಲರ್ ಫ್ಯಾಸಿನೇಷನ್ ತುಂಬಾ ಇದೆ. ವೈಟ್ ಆಗಿ ಕಾಣಿಸ್ಬೇಕು, ಬ್ರೈಟ್ ಆಗಿ ಹೊಡೆದ್ರೆ ಮಾತ್ರ ನಾವು ಚೆನ್ನಾಗಿರೋದು ಅಂತ. ಸೊ ಫಸ್ಟ್ ಆ ಮಿಸ್ಕನ್ಸೆಪ್ಷನ್ ಬಿಡ್ಬೇಕು. ನಮ್ದೇನ್ ಕಲರ್ ಇದೆಯೋ ಅದ್ರದ್ದು ಇಟ್ ಶುಡ್ ಕಮ್ ಔಟ್ ವೆರಿ ವೆಲ್, ರಾದರ್ ದ್ಯಾನ್ ಚೇಂಜಿಂಗ್ ದ ಕಲರ್ ಇಟ್ ಸೆಲ್ಫ್. ನನ್ಗೆ ಇನ್ನೂ ಜ್ಞಾಪಕ ಇದೆ, ನಾವು ಆಸ್ಟ್ರೇಲಿಯಾಗ ಹೋದಾಗ ಓದೋದಕ್ಕೆ, ಎಲ್ಲ ಆಸ್ಟ್ರೇಲಿಯನ್ಸು ನನ್ನ ನೋಡ್ಬಿಟ್ಟು ಯು ಆರ್ ಸೋ ಬ್ಯೂಟಿಫುಲ್ ಅಂಡ್ ಬ್ರೌನ್ ಅಂತ ಇದ್ರು. ಎವ್ರಿಥಿಂಗ್ ಗೋಸ್ ವೆಲ್ ಆನ್ ಯುವರ್ ಕಾಂಪ್ಲೆಕ್ಷನ್ ಅಂತ. ಫಸ್ಟ್ 10 ದಿನ ಬ್ರೌನ್ ಅಂತಾರಲ್ಲ, ಏನ್ ಹಾಕೊಂಡ್ರು, ದಿಸ್ ಡ್ರೆಸ್ ಸೂಟ್ಸ್ ಯು ಬ್ಯೂಟಿಫುಲ್, ಯು ಆರ್ ಸೋ ಬ್ರೌನ್. ಜ್ಯುವೆಲ್ರಿ ಹಾಕೊಂಡ್ರು, ಯು ಆರ್ ಸೋ ಬ್ರೌನ್. ಬಟ್ ದೆನ್ ದಟ್ ಇಸ್ ವೆನ್ ಐ ಲರ್ನ್, ನಮಗೆ ವೈಟ್ ಆಗೋ ಫ್ಯಾಸಿನೇಷನ್, ಅವರಿಗೆ ಬ್ರೌನ್ ಆಗೋ ಫ್ಯಾಸಿನೇಷನ್. ಹೋಗಿ ಹೋಗಿ ಬೀಚ್ಗಳ ಮೇಲೆ ಮಲ್ಕೊಂಡಿರ್ತಾರೆ 20 ಅವರು, ಕೂಪಾಗಿ ಬರ್ತಾರೆ, ಏನಾದ್ರೂ ನಮ್ ಕಲರ್ ಬರಲ್ಲ ಅವ್ರಿಗೆ. ನಮ್ ಕಲರ್ ಆಗ್ಬೇಕು ಅಂತ ಎಷ್ಟು ಟ್ರೈ ಮಾಡ್ತಾ ಇರ್ತಾರೆ, ಬ್ರೌನ್ ಏನಾದ್ರೂ ಆಗಕ್ಕಾಗಲ್ಲ. ಸೊ ವಾಟ್ ಐ ಮೀನ್ ಟು ಸೇ ಇಸ್, ನಾವು ಏನ್ ನಮ್ದು ಹೈಡ್ ಮಾಡ್ಕೋಬೇಕು ಅಥವಾ ನಾವು ಬ್ರೌನ್ ಇದೀವಿ, ನಾವು ಕಪ್ಪಿದೀವಿ ಅಂತ ಬೇಜಾರ್ ಮಾಡ್ಕೋತೀವೋ, ಇನ್ನೊಬ್ರಿಗೆ ಅದು ದಟ್ ಇಸ್ ಅ ಡ್ರೀಮ್ ಕಮ್ ಟ್ರೂ. ದೇ ವಾಂಟ್ ಟು ಬಿ ಅಸ್. ಸೊ ಎಂಡ್ ಆಫ್ ದ ಡೇ ವಾಟ್ ಐ ಮೀನ್ ಇಸ್, ನಮ್ ಕಾಂಪ್ಲೆಕ್ಷನ್ಗೆ ಏನ್ ಸೂಟ್ ಆಗುತ್ತೋ ಅಂತ ಪ್ರಾಡಕ್ಟ್ಸ್ ಹಾಕ್ಬೇಕು. ಜಾಸ್ತಿ ಮಾಡ್ಕೋಬೇಕು ಅಥವಾ ಓವರ್ ಮಾಡ್ಕೊಳಕ್ ಹೋದ್ರೆ ಎಲ್ಲ ಬ್ಯಾಕ್ ಫೈರ್ ಆಗುತ್ತೆ. ಸೊ
buy the makeup products, need not be too expensive or too cheap, whatever suits your skin. And most importantly, ಮೇಕಪ್ ಎನ್ಹ್ಯಾನ್ಸ್ ಮಾಡಬೇಕು ಎಕ್ಸಿಸ್ಟಿಂಗ್ ಬ್ಯೂಟಿನ. ಕೆಲವ್ರು ಏನ್ ಮಾಡ್ತಾರೆ, ಅಯ್ಯೋ ಪೂರ್ತಿ ಕಣ್ಣನ್ನೇ ಚೇಂಜು, ಮೂಗೇ ಚೇಂಜು, ಬಾಯೇ ಚೇಂಜು, ದೆನ್ ದೇರ್ ಇಸ್ ನೋ ಪಾಯಿಂಟ್. ಐ ಥಿಂಕ್ ವಿವ್ ಸೀನ್ ಅ ಲಾಟ್ ಆಫ್ ರೀಲ್ಸ್, ಬ್ರೈಡ್ ನ ಕೂರಿಸ್ಬಿಡ್ತಾರೆ, ಆ ಬ್ರೈಡ್ ಆಮೇಲೆ ಮುಖ ತೊಳ್ಕೊಂಡು ಫೇಸೇ ಬೇರೆ. ಕೆಲವ್ರು ಸ್ಕಿನ್ ಟೋನೇ ಚೇಂಜ್ ಮಾಡ್ಬಿಟ್ಟಿರ್ತಾರೆ. ಕಪ್ಗಿರೋ ರೀಲ್ಸ್ ಅಲ್ಲಿ ಈಗ ನಡೀತಾ ಇದೆ ಅಲ್ವಾ ಮ್ಯಾಮ್, ಬೋರ್ಡಲ್ಲಿ ಬೆಗ್ಗರ್ ಇದೆ ಅವ್ರನ್ನೇ ಕರ್ಕೊ ಬಂದ್ಬಿಟ್ಟು ಅವ್ರಿಗೆ ಮೇಕಪ್ ಮಾಡ್ಬಿಟ್ಟು. ಎಕ್ಸಾಕ್ಟ್ಲಿ. ಸೊ ಪಾಯಿಂಟ್ ಇಸ್, ಅಕಾರ್ಡಿಂಗ್ ಟು ಮೀ ಅಟ್ ಲೀಸ್ಟ್, ಇವಾಗ ಅಫ್ಕೋರ್ಸ್ ಐ ಆಮ್ ನೋಬಡಿ ಟು ಜಡ್ಜ್, ಅವ್ರವ್ರ ಮೇಲೆ ಇಷ್ಟ. ಇವಾಗ ಕೆಲವ್ರು ಕಾನ್ಫಿಡೆನ್ಸ್ ಕಮ್ಮಿ ಇದ್ದು ತಮ್ಮ ಫೇಸ್ ನ ಚೇಂಜ್ ಮಾಡ್ಕೋಬೇಕು ಅಂತಿದ್ರೆ ಅಫ್ಕೋರ್ಸ್ ಇಟ್ಸ್ ದೇರ್ ಕಾಲ್. ಬಟ್ ಐ ಫೀಲ್ ಮೇಕಪ್ ಶುಡ್ ಜಸ್ಟ್ ಎನ್ಹ್ಯಾನ್ಸ್ ವಾಟ್ ಯು ಆಲ್ರೆಡಿ ಹ್ಯಾವ್. ಐ ಬಿಲೀವ್ ದೇವ್ರು ನಮ್ಗೆ ಗಿಫ್ಟ್ಸ್ ಕೊಟ್ಟಿದ್ದಾರೆ, ನಮ್ಮ ಅಸೆಟ್ಸ್ ಕೊಟ್ಟಿದ್ದಾರೆ, ಅದನ್ನ ನಾವು ಗ್ರೇಟ್ಫುಲ್ ಇದ್ದು ಅದನ್ನ ಖುಷಿ ಪಟ್ಟು ಅದನ್ನ ಬೆಟರ್ ಮಾಡ್ಕೊಳಕ್ ಟ್ರೈ ಮಾಡ್ಬೇಕು ಹೊರತು ನಾವು ಚೇಂಜ್ ಆಗ್ಬೇಕು ಅಂತ ಟ್ರೈ ಮಾಡಬಾರ್ದು. ನೀವು ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀರಾ ಮ್ಯಾಮ್? ಈಗ ಒಂದು ಅಫೋರ್ಡಬಿಲಿಟಿ ಆಗಿರ್ಬೋದು, ಇಲ್ಲ ಪ್ರೀಮಿಯಂ ಪ್ರೈಸಿಂಗ್ ಆಗಿರ್ಬೋದು, ನೀವು ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀರಾ? ಸರ್ಟನ್ ಗುಡ್ ಪ್ರಾಡಕ್ಟ್ಸ್ ಆರ್ L'Oreal, Maybelline, ಇದೆಲ್ಲ international brands but which are doing beautifully in the Indian market. They all fall under the reasonable, ಅಂದ್ರೆ mid range, ತುಂಬಾ ಚೀಪು ಅಲ್ಲ, ತುಂಬಾ ಕಾಸ್ಟ್ಲಿನೂ ಅಲ್ಲ. All American products which are or France products which are doing beautifully well in India. ಅದು ಬಿಟ್ರೆ ನಮ್ ಲ್ಯಾಕ್ಮೆ ಐ ಥಿಂಕ್ ಹ್ಯಾಸ್ ಆಲ್ವೇಸ್ ಬೀನ್ ಅಮೇಝಿಂಗ್. ಆಲ್ದೋ ಎಲ್ಲರೂ ಹೇಳ್ಬೋದು ಇದು ಲ್ಯಾಕ್ಮೆ ಅಂದ್ರೆ ನಮ್ ಟಾಟಾ ಪ್ರಾಡಕ್ಟ್ ಅಂತ, ಬಟ್ ವೆರಿ ಆನೆಸ್ಟ್ಲಿ ಇಟ್ ಇಸ್ ಮೇಡ್ ಫಾರ್ ದಿ ಇಂಡಿಯನ್ ಸ್ಕಿನ್. ಸೊ ಐ ಥಿಂಕ್ ದೀಸ್ 3 products are amazing. ಅದ್ ಬಿಟ್ಟು ಇಫ್ ಪೀಪಲ್ ಕ್ಯಾನ್ ಅಫೋರ್ಡ್ ಮೋರ್ ಡಿಪೆಂಡಿಂಗ್ ಅಪಾನ್ ದೇರ್ ಬಜೆಟ್, MAC is very good, Bobbi Brown is also very good. But these two again are very heavily priced and high priced. So I don't think ಅದೇ ಬೇಕು ಅಂತೇನಿಲ್ಲ. People can use it if they want. ಕಮಿಂಗ್ ಟು ಯುವರ್ ಪರ್ಸನಲ್ ಲೈಫ್ ಮ್ಯಾಮ್, ನೀವು ನಿಮ್ಮ ಹಸ್ಬೆಂಡ್ ಹೆಂಗ್ ಮೀಟ್ ಆದ್ರಿ? ಇಸ್ ಇಟ್ ಅ ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? It is a love marriage and I met him in school. So ನಾನು ಹೇಳ್ದಂಗೆ I think I've changed 14 schools in 10 standards. I met Rajesh when I was in 8th grade. So once again I was on the stage performing for a dance show. And Rajesh was the school leader. ಸೊ ಅವರು ಕ್ಯಾಸೆಟ್ ಹಾಕ್ತಾ ಇದ್ರು, ಆ ಟೈಮಲ್ಲಿ ಕಿಕ್ಸ್ ಇರ್ತಾ ಇತ್ತು. ಸೊ ಕ್ಯಾಸೆಟ್ ಸಾಂಗ್ದು ಹಾಕಿದಾಗ ಅದು ಸಿಗಾಕೊಂಡ್ಬಿಡ್ತು, ಟೇಪ್ ಸಿಗಾಕೊಂತು ಅಂತ ಉಗ್ದೆ, ಯಾರಿದು ಮಾಡ್ತಾ ಇರೋದು ಅಂತ. ನನಗ್ ಗೊತ್ತಿರ್ಲಿಲ್ಲ ಈ ಮನುಷ್ಯ ಸ್ವಲ್ಪ ಕಷ್ಟ ಅಂತ, ಅಷ್ಟು ಬಾಸ್ ತರ ಇದ್ರು ಅಂತ ನನಗೆ ಆ ಟೈಮಲ್ಲಿ ಗೊತ್ತಿರ್ಲಿಲ್ಲ. ಅವಾಗ ತಾನೇ ಸ್ಕೂಲಿಗೆ ಬಂದಿದ್ದೆ ಹೊಸದಾಗಿ. ಅಷ್ಟೇ ಒಂದ್ಸತಿ ತೋರ್ಸಿದ್ಮೇಲೆ ಮನುಷ್ಯ ಹಿಂದೆ ಮುಂದೆ ಎಲ್ಲಾ ಕಡೆ ಓಡಾಡ್ತಾ ಇದ್ರು. ಐ ಥಿಂಕ್ ಅಂಟಿಲ್ ಐ ಕೇಮ್ ಟು 10th standard or something ಹಿಂದೆ ಹೋಗ್ತಾ ಇದ್ರು. ಆಮೇಲೆ ನಾನು ಮೈಸೂರಿಗೆ ಶಿಫ್ಟ್ ಆದೆ, ಮರಿಮಲಪಾಸ್ ಕಾಲೇಜ್, ಅಲ್ಲೂ ಬಂದ್ರು. ಆಮೇಲೆ ಪುಣೆಗೆ ಶಿಫ್ಟ್ ಆದೆ ಅಪ್ಪ ಅಮ್ಮನ ಜೊತೆಗೆ, ಅಲ್ಲೂ ಬಂದ್ರು. ಹಿಂಗೆ ಬಂದು ಕೊನೆಗೆ ನಮ್ಮಮ್ಮ ನನ್ಗಿಂತ ಫಾಸ್ಟ್ ಆಗಿ ಒಪ್ಕೊಂಡು ಈ ಮನುಷ್ಯ ಸರಿಗಿದಾನೆ ನನ್ ಮಗಳಿಗೆ ಅಂತ. ಇನ್ಫ್ಯಾಕ್ಟ್ ಮದ್ವೆ ಮುಂಚೆ ಹಿ ಸ್ಟೇಡ್ ವಿತ್ ಅಸ್ ಇನ್ ಪುಣೆ ನಮ್ ಮನೇಲಿ. ಅದಾದ್ಮೇಲೆ ಇಲ್ಲಿ ಬಂದ್ಮೇಲೆ when I was 18 we got engaged and when I was 20 we got married. ಮ್ಯಾಮ್, ನೀವು KC ಓವರ್ಸೀಸ್ ಡೈರೆಕ್ಟರ್, ನೀವು ಬೇರೆ ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸ್ ಅದರಲ್ಲೆಲ್ಲ ಮಾಸ್ಟರ್ಸ್ ಮಾಡಿ ಅಬ್ರಾಡ್ ಎಜುಕೇಶನ್ ಕನ್ಸಲ್ಟೆನ್ಸಿಗೆ ಬರಬೇಕು ಅಂತ ನಿಮ್ಗೆ ಏನು ಇನ್ಸ್ಪೈರ್ ಮಾಡ್ತು? ಫ್ಯೂ ಥಿಂಗ್ಸ್. ಫಸ್ಟಿಂದನು ಲೈಕ್ ಐ ಸೆಡ್ ಐ ಬೀನ್ ರಿಸ್ಕ್ ಟೇಕಿಂಗ್. ನನಗೆ ತುಂಬಾ ಮೋರ್ ದೆನ್ ರಿಸ್ಕ್ ಟೇಕಿಂಗ್, ಐ ಥಿಂಕ್ ನಾನು ತುಂಬಾ ಬೇಗ ಏನ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅಂತ ಅರ್ಥ ಮಾಡ್ಕೊಂಡು ಇಫ್ ಐ ಆಮ್ ರಿಯಲಿ ಪ್ಯಾಷನೆಟ್ ಅಬೌಟ್ ಸಮಥಿಂಗ್ ಐ ವುಡ್ ಡೆಫಿನೆಟ್ಲಿ ವಾಂಟ್ ಟು ಡೂ ಇಟ್. ನನಗೆ ಭಯ ಅನ್ನೋದಿಲ್ಲ, ಫೇಲ್ಯೂರ್ ಭಯ ಇಲ್ಲ. ಸೊ ಐ ಥಿಂಕ್ ಹಾಫ್ ದ ಥಿಂಗ್ಸ್ ಜನ ಯಾರೇ ಆಗ್ಲಿ, ಒಂದು ಆಂಟರ್ಪ್ರಾನರ್ಶಿಪ್ ಮಾಡೋದಾಗ್ಲಿ, ಬಿಸ್ನೆಸ್ ಮಾಡೋದಾಗ್ಲಿ, ಅಥವಾ ಪ್ಯಾಜೆಂಟ್ ಹೋಗೋದಾಗ್ಲಿ, ಎನಿಥಿಂಗ್ ಇನ್ ಲೈಫ್, ಅರ್ಧ ಜನ ಏನಕ್ಕೆ ಮಾಡಲ್ಲ ಅಂದ್ರೆ ತಪ್ಪಾಗ್ಬಿಟ್ರೆ, ಫೇಲ್ ಆಗ್ಬಿಟ್ರೆ, ಕೆಟ್ಟದಾಗ್ಬಿಟ್ರೆ, ಸರಿ ಹೋಗ್ಲಿಲ್ಲ ಅಂದ್ರೆ. ಐ ಥಿಂಕ್ ಅದೇ ಲೈಫಲ್ಲಿ ಮೆಜಾರಿಟಿ ರೋಡ್ ಬ್ಲಾಕ್ಸ್ ಇರೋದು. ಅದ ಮೈಂಡ್ ಇಂದ ನೀವು ತೆಗೆದ್ಬಿಟ್ರೆ, ಮೈಂಡ್ ಇಸ್ ಅಂಡರ್ ಆರ್ ಕಂಟ್ರೋಲ್. ಐ ಥಿಂಕ್ ವಿ ಕ್ಯಾನ್ ಗೋ ಟು ದ ಮೂನ್ ಆಲ್ಸೋ, ಯಾವ ಪ್ರಾಬ್ಲಮು ಇರಲ್ಲ. ಸೊ ಕಮಿಂಗ್ ಬ್ಯಾಕ್ ಟು ಮೈ ಆಂಟರ್ಪ್ರಾನರ್ಶಿಪ್, 50 years ನಮ್ಮಪ್ಪ ಇದ್ದಾಗ ನಾನು ಅವ್ರದ್ದು ಒಂದು ಬಿಸ್ನೆಸ್ ಮಾಡಿಸ್ದೆ. ಸಿಕ್ಕಿಂ ಮಣಿಪಾಲ್ ಯೂನಿವರ್ಸಿಟಿದು ಅವರು ಒಂದು ಸೆಂಟರ್ ಓಪನ್ ಮಾಡಿದ್ರು. ಅಲ್ಲಿ ನಾನು ಟೀಚ್ ಮಾಡ್ತಾ ಇದ್ದೆ ಸ್ಟ್ಯಾಟಿಸ್ಟಿಕ್ಸ್. ಐ ಥಿಂಕ್ ಐ ವಾಸ್ 18.5 years old ಮೈ ಸೆಲ್ಫ್. ನಾನು MBA ಅವರಿಗೆ ನಾನ್ ಸ್ಟ್ಯಾಟಿಸ್ಟಿಕ್ಸ್ ಟೀಚ್ ಮಾಡ್ತಾ ಇದ್ದೆ. ಸೊ ಇಟ್ ವಾಸ್ ದಿ ಅದರ್ ವೇ ರೌಂಡ್. ಇದಾದ್ಮೇಲೆ ನಾನು ಆಸ್ಟ್ರೇಲಿಯಾಗೆ ಹೋಗಿ ಓದಿದಾಗ ಅಲ್ಲಿ ಅನಾಲಿಟಿಕಲ್ ಜಾಬ್ಸ್ ತುಂಬಾ ಮಾಡಿದೆ. ಮೇಜರ್ 4 ಬ್ಯಾಂಕ್ಸ್ ಅಲ್ಲಿ ಕೆಲಸ ಮಾಡಿದೆ. ಅಂಡ್ ಬೇಸಿಕ್ಲಿ ಐ ವಾಸ್ ಇನ್ ಟು ಅನಾಲಿಟಿಕ್ಸ್. ಸೊ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಜೊತೆಗೆ ತುಂಬಾ ಕುತ್ಕೋತಾ ಇದ್ದೆ. ಐ ವುಡ್ ಅಂಡರ್ಸ್ಟ್ಯಾಂಡ್ ವೆರಿ ಬಿಗ್ ಆಸ್ಟ್ರೇಲಿಯನ್ ಕಂಪನೀಸ್ ಹೇಗ್ ವರ್ಕ್ ಆಗುತ್ತೆ,
ಹೇಗ್ ಪ್ಲಾನ್ ಮಾಡ್ತಾರೆ, ಹೇಗ್ ಫೋರ್ಕಾಸ್ಟ್ ಮಾಡ್ತಾರೆ, ಲಾಸ್ ಅಂಡ್ ಪ್ರಾಫಿಟ್ಸ್ ಹೆಂಗ್ ಡಿಸೈಡ್ ಮಾಡ್ತಾರೆ. ಸೊ ಐ ಯೂಸ್ ಟು ಬಿ ಇನ್ ದ ಡಿಸಿಷನ್ ಮೇಕಿಂಗ್ ಟೀಮ್. ಸಿಮಿಲರ್ಲಿ ಕ್ಯಾನಡಾಲಿ ಮೈಲಾನ್ ಫಾರ್ಮಸ್ಯೂಟಿಕಲ್ಸ್ ಅಂತ ಅಲ್ಲೂ ನಾನು ಸೇಲ್ಸ್ ಆಪರೇಷನ್ಸ್ ಅನಲಿಸ್ಟ್ ಇದ್ದೆ. ಸೊ ಅವ್ರದ್ದು ಸೇಲ್ಸ್ ಆಕ್ಟಿವಿಟಿನ ನಾನು ಅನಲೈಸ್ ಮಾಡಿ ರಿಪೋರ್ಟ್ಸ್ ಬಿಲ್ಡ್ ಮಾಡ್ತಾ ಇದ್ದೆ ಫಾರ್ ಬೋರ್ಡ್ ಮೀಟಿಂಗ್ಸ್. ಐ ಥಿಂಕ್ ವಿ ಸ್ಪೋಕ್ ಅಬೌಟ್ ಹೌ ವಿ ಕೇಮ್ ಬ್ಯಾಕ್ ಫ್ರಮ್ ಕ್ಯಾನಡಾ. ರಾಜೇಶ್ ಮಾತಾಡಿದ್ರು, ಈ ತರ ನಾವು ಅಲ್ಲಿ 2 ವರ್ಷ ಇದ್ವಿ, ವಾಪಸ್ ಬಂದ್ವಿ ಬ್ಯಾಂಗ್ಳೂರಿಗೆ ಅಂತ. ಬಂದಾಗ 2 ಥಿಂಗ್ಸ್ ಐ ವಾಸ್ ವೆರಿ ಕ್ಲಿಯರ್ ಅಬೌಟ್. ನಾನು ಇಲ್ಲಿ ಬಂದು ಬೇರೆಯವ್ರ ಕೆಳ ಕೆಲಸ ಮಾಡಲ್ಲ. ಬಿಕಾಸ್ ಒಂದು ನನ್ನ ಲೈಫಲ್ಲೇ ಯಾರ ಜೊತೆಗೂ ಎಂಪ್ಲಾಯಿ ಆಗಿ ಇಂಡಿಯಾಲ್ ಕೆಲಸ ಮಾಡಿಲ್ಲ. ಆಸ್ ಸೂನ್ ಆಸ್ ಐ ಫಿನಿಶ್ ಮೈ ಅಂಡರ್ ಗ್ರಾಜುಯೇಷನ್ ಆರ್ ಇವನ್ ಮೈ ಮಾಸ್ಟರ್ಸ್ MBA ಮುಗಿಸಿ ಮದ್ವೆ ಆದ್ಮೇಲೆ ನಾನು ಸ್ಟಾರ್ಟ್ ಮಾಡಿದ ಕೆಲಸ ಎಲ್ಲ ಇದ್ರಲ್ಲಿ ಮಾಡಿದೆ, ಫಾರಿನ್ ಕಂಟ್ರಿಲಿ. ನಮ್ಮ ತಂದೆ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ಟೀಚ್ ಮಾಡ್ತಿದ್ದೆ. ಸೊ ಒಂದು ನನ್ ಭಯ ಇತ್ತು, ಫಾರಿನ್ ಕಂಟ್ರೀಸ್ ಅಲ್ಲಿ 9 to 5 ಅಂದ್ರೆ 9 to 5, 5:30 ವರೆಗೆ ನೀವು ಕೆಲಸ ಮಾಡ್ಬೇಕು ಅಂದ್ರೆ ನಿಮ್ಗೆ 1.5 times ಪೇ ಮಾಡ್ಬೇಕು. ಸ್ಯಾಟರ್ಡೆ ಸಂಡೇ ಒಂದ್ ಬಾಸ್ ನಿಮ್ಮೊಂದು ಕಾಲ್ ಮಾಡ್ತಾರೆ ಅಂದ್ರೆ ಡಬಲ್ ಪೇ ಮಾಡ್ಬೇಕು. ಐ ವಾಸ್ ಯೂಸ್ ಟು ದ್ಯಾಟ್. ಇಲ್ಲಿ ಮುಂಚೆನೆ ಗೊತ್ತಲ್ಲ ಇಂಡಿಯಾ. ಇಲ್ವೇ ಇಲ್ಲ ಇಲ್ಲಿ. ಎಕ್ಸಾಕ್ಟ್ಲಿ. ಫ್ಯಾಮಿಲಿ ಲೈಫ್ಗೆ ಏನು ಪ್ರಾಮಿನೆನ್ಸ್ ಇಲ್ಲ. ಇಲ್ಲಿ ನೀವು ರಜಾ ತಗೋಬೇಕು ಅಂದ್ರೆ ಯಾವಾಗ ನೋಡಿದ್ರು ಹುಷಾರಿಲ್ಲ ಹುಷಾರಿಲ್ಲ ಹುಷಾರಿಲ್ಲ. ಯಾರು ಇಲ್ಲಿ ಫಾರಿನ್ ಕಂಟ್ರೀಸ್ ಅಲ್ಲಿ ನಾಯಿಗೆ ಸ್ನಾನ ಮಾಡಿಸ್ಬೇಕು ಅಂತ ರಜಾ ತಗೋತಾರೆ. ಅಂಡ್ ಪೀಪಲ್ ಆರ್ ಓಕೆ ವಿತ್ ದಟ್. ದೇ ಆರ್ ವೆರಿ ಆನೆಸ್ಟ್. ನನ್ ಮಗುಗೆ ಹುಷಾರಿಲ್ಲ ಅಥವಾ ನಾವೆಲ್ಲೋ ಆಚೆ ಹೋಗ್ಬೇಕು, ವೆಕೇಶನ್ ಹೋಗ್ಬೇಕು, ಅಂಡ್ ಪೀಪಲ್ ಆರ್ ಅಬ್ಸಲ್ಯೂಟ್ಲಿ ಫೈನ್. ಬಿಕಾಸ್ ಆಕ್ಚುಲಿ ಒಂದ್ ಮನುಷ್ಯನ್ ಲೈಫಲ್ಲಿ ಎಲ್ಲ ಬೇಕು. ಬಟ್ ಇಂಡಿಯಾಲಿ ನೀವ್ ಅದನ್ನ ಹೇಳಂಗೆ ಇಲ್ಲ. ಸೊ ಇದೆಲ್ಲ ಕೇಳಿ ನನಗೆ ಒಂದು ಐ ವಾಸ್ ವೆರಿ ಕ್ಲಿಯರ್, ನಾನ್ ಬೇರೆಯವ್ರ ಕೆಳಗ್ ಕೆಲಸ ಮಾಡಲ್ಲ ಅಂತ. ಸೊ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ವಾಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ಐ ಥಾಟ್ ಐ ಜಾಯಿನ್ ಮೈ ಫಾದರ್ಸ್ ಬಿಸ್ನೆಸ್ ವಾಪಸ್ ಬಂದ್ಮೇಲೆ. ಬಟ್ ಎಕ್ಸಾಕ್ಟ್ ನಾವು ಬಂದ್ವಿ, ನಮ್ ತಂದೆ 1 ವರ್ಷದಲ್ಲಿ ಬಿಸ್ನೆಸ್ ಕ್ಲೋಸ್ ಮಾಡ್ಬಿಟ್ರು. ಅವರು ಸೆಲ್ ಮಾಡ್ಬಿಟ್ರು ಬೇರೆಯವ್ರಿಗೆ. ಬಟ್ ಹಿ ವಾಸ್ ಸ್ಟಿಲ್ ಇನ್ ದಿ ಎಜುಕೇಶನ್ ಸೆಕ್ಟರ್. ಅಲ್ಲಿ ಒಬ್ರು ಅನುಮೋಲು ಅನ್ನೋರ್ನ ನಮ್ಗೆ ಪರಿಚಯ ಮಾಡ್ಕೊಟ್ರು ಅವರು. ಹೂ ಯೂಸ್ ಟು ಡೂ ದೀಸ್ ಓವರ್ಸೀಸ್ ಎಜುಕೇಶನ್ ಫೇರ್ಸ್. ಅವ್ರದ್ದೇನು ಕನ್ಸಲ್ಟೆನ್ಸಿ ಇರ್ಲಿಲ್ಲ, ಅವ್ರು ಬರೀ ಫಾರಿನ್ ಯೂನಿವರ್ಸಿಟೀಸ್ ನ ಕರ್ಕೊಂಡ್ಬಂದು ಫೇರ್ಸ್ ಮಾಡಿಸ್ತಾ ಇದ್ರು. ಅಲ್ಲಿಂದಾನೇ ನನ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ನಮ್ ತಂದೆ ನಾನು ಕೆನಡಾಯಿಂದಾನೇ ಹೇಳ್ತಾ ಇದ್ದೆ, ಈ ತರ ತುಂಬಾ ಸ್ಕ್ಯಾಮ್ ಕನ್ಸಲ್ಟೆನ್ಸೀಸ್ ಇದೆ, ಸ್ಟೂಡೆಂಟ್ಸ್ ಇಲ್ಲಿ ಬಂದವ್ರಿಗೆ ಅರ್ಧಂಬರ್ಧ ಗೊತ್ತೇ ಇರಲ್ಲ. ನಾವ್ ಅಲ್ಲಿ ಹೋದಾಗ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಈ ತರ ನನಗ್ ಸ್ಕಾಲರ್ಶಿಪ್ ಸಿಕ್ಕಿತ್ತು, ಇನ್ನೊಬ್ರಿಗೆ ಯಾರಿಗೋ ಸ್ಕಾಲರ್ಶಿಪ್ ಸಿಕ್ಕಿರ್ಲಿಲ್ಲ, ಗೊತ್ತೇ ಇರ್ಲಿಲ್ಲ. ಸೊ ಐ ವಾಂಟೆಡ್ ಟು ಬಿಲ್ಡ್ ಸಮಥಿಂಗ್ ವಿಚ್ ಹ್ಯಾಸ್ ಕಂಪ್ಲೀಟ್ ಆನೆಸ್ಟ್ ಟ್ರಾನ್ಸ್ಪರೆಂಟ್ ಸರ್ವಿಸಸ್, ಫ್ರೀ ಆಫ್ ಕಾಸ್ಟ್, ಮತ್ತೆ ಸ್ಟೂಡೆಂಟ್ಗೆ ಬೆನಿಫಿಟ್ ಆಗ್ಬೇಕು ಅಂತ. ಸೊ ದಿ ನ್ಯೂ ಓವರ್ಸೀಸ್ ಎಜುಕೇಶನ್ ಇಸ್ ವೇರ್ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್. ಇವೆಂಚುಲಿ ವಿ ಹ್ಯಾಡ್ ಆರ್ ಫ್ರಾಂಚೈಸಿ ಫ್ರಮ್ KC ನಾಗ್ಪುರ್. ಅವ್ರು ಹೇಗಿತ್ತು ಅಂದ್ರೆ, ಅವ್ರು ಹ್ಯಾಂಡ್ ಹೆಲ್ಡ್ ಆಗಿ ನಮ್ಗೆ ದೇ ಸ್ಟಾರ್ಟೆಡ್ ಆಫ್ ವಿತ್ 400 ಯೂನಿವರ್ಸಿಟೀಸ್ ಅಂಡ್ ಅಬೌಟ್ 20 ಕಂಟ್ರೀಸ್. ಅದ್ರದ್ದು ಕೋಚಿಂಗು, ಟ್ರೈನಿಂಗು, ಅಂಡ್ ನಮ್ಗೆ ನಮ್ಮ ಓನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಗೊತ್ತೇ ಇತ್ತು, ಆಚೆ ಹೋದ್ರೆ ಓದಿದ್ರೆ ಹೇಗಿರುತ್ತೆ, ಕೆಲಸ ಮಾಡಿದ್ರೆ ಹೇಗಿರುತ್ತೆ, ಸೆಟಲ್ ಮಾಡ್ಕೊಳ್ಳೋದ್ರೆ ಹೇಗಿರುತ್ತೆ ಅಂತ. ಸೊ ಐ ಥಿಂಕ್ ಬೋತ್ ಕಂಬೈನ್ ಟುಗೆದರ್, ಐ ಥಿಂಕ್ ಇಟ್ ವಾಸ್ ಅ ಮ್ಯಾಚ್ ಮೇಡ್ ಇನ್ ಹೆವೆನ್. ಸೊ ಐ ವಾಂಟೆಡ್ ಟು ಬಿ ಇನ್ ಅ ಬಿಸ್ನೆಸ್ ವಿಚ್ ಗಿವ್ಸ್ ಆನೆಸ್ಟ್ advice, and I am hoping a lot of students have benefited from that. ಮ್ಯಾಮ್, ಈ ಮಾಡ್ಲಿಂಗ್ ಇಂಡಸ್ಟ್ರಿಯಲ್ಲಿ ಎಷ್ಟೊಂದು ತರ ಸ್ಕ್ಯಾಮ್ಸ್ ನಡೀತಾ ಇರುತ್ತೆ. ಕೆಲವರು ಫೋಟೋಗ್ರಾಫರ್ಸ್ ಇಂದ ಕೆಲವೊಂದು ಫೋಟೋಗ್ರಾಫರ್ಸ್ ಸ್ಕ್ಯಾಮ್ ಮಾಡಿರೋದಾಗಿರ್ಬೋದು, ದುಡ್ಡು ಇಸ್ಕೊಂಡು ಮೋಸ ಮಾಡೋದಾಗಿರ್ಬೋದು. ಅದರಿಂದ ಹೆಂಗೆ ಸೇವ್ ಆಗ್ಬೋದು, ಇಲ್ಲ ಪಾರಾಗೋದು? ವೆರಿ ಆನೆಸ್ಟ್ಲಿ, ಬ್ಯಾಡ್ ಲಕ್ ಇದ್ರೆ ಪಾರಾಗೋದು ಕಷ್ಟನೇ. ತುಂಬಾ ಜನ ಅದಕ್ಕೆ ಬಿದ್ದಿದ್ದಾರೆ, ಬಲೆ ಬಿದ್ದಿದ್ದಾರೆ. ಐ ಮೈಸೆಲ್ಫ್ ಹ್ಯಾವ್ ನೌ ರೆಡ್ಯೂಸ್ಡ್, ಟು ಬಿ ವೆರಿ ಆನೆಸ್ಟ್. ಯಾಕಂದ್ರೆ ನಾನು ಬರೀ ಗುರ್ತಿರೋ ಫೋಟೋಗ್ರಾಫರ್ಸ್ ಹತ್ರ ಮಾತ್ರ ಕೆಲಸ ಮಾಡ್ತೀನಿ, ಅಥವಾ ಫ್ರೆಂಡ್ಸ್ ಹೂ ಆರ್ ಮಾಡೆಲ್ಸ್. ಸೊ ಯೂಶಲಿ ಮಾಡ್ಲಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ನೆಟ್ವರ್ಕ್ ಬಿಲ್ಡ್ ಆಗುತ್ತೆ. ನಮ್ದೇ ಒಂದು ಫ್ರೆಂಡ್ಸ್ ಆಗ್ತಾರೆ ಅಲ್ಲಿ ಹೋದಾಗ. ಆಮೇಲೆ ನಮ್ಗೆ ಗುರ್ತಾಗಿರುವಂತ ಫೋಟೋಗ್ರಾಫರ್ಸ್ ಆಗ್ತಾರೆ. ಆ ಫುಲ್ ಒಂದು ಫ್ರೆಟರ್ನಿಟಿ ಆಗುತ್ತೆ. ಐ ಬಿಲೀವ್ ಇನ್ ಗೋಯಿಂಗ್ ವಿತ್ ವಾಟ್ ವಿ ಆಲ್ರೆಡಿ ನೋ. ಯೂಶಲಿ ಏನಾಗುತ್ತೆ ಅಂದ್ರೆ, ಮಾಡ್ಲಿಂಗ್ ಅಲ್ಲಿ ಎಲ್ಲೆಲ್ಲೋ ದೂರ ಶೂಟ್ಸ್ ಮಾಡ್ತಾರೆ, ರೆಸಾರ್ಟ್ಸ್ ಅಲ್ಲಿ ಆರ್ ಇನ್ ಪ್ಲೇಸಸ್. ನಿಮಗ್ ಗೊತ್ತಿಲ್ದಿರೋರು, ಎಸ್ಪೆಷಲಿ ತುಂಬಾ ಹೈ ದುಡ್ಡು ಕೊಟ್ಟು ಮಾಡ್ಲಿಂಗ್ ಮಾಡ್ತೀವಿ ಅಂದ್ರೆ ಅದು ದೊಡ್ಡ ಡೇಂಜರ್ ಅಂತಾನೆ ಅರ್ಥ. ಇಫ್ ಸಂಬಡಿ ಯು ಹವ್ ಜಸ್ಟ್ ಗಾಟ್ ಇನ್ ಟು ಮಾಡ್ಲಿಂಗ್ ಅಂಡ್ ದೇ ಆರ್ ಆಫರಿಂಗ್ ಯು 50,000, 1 lakh ಫಾರ್ ಅ ಡೇ ಆರ್ 2, ಯು ಶುಡ್ ಅಂಡರ್ಸ್ಟ್ಯಾಂಡ್ ಟು ಬಿ ಅವೇ. ಹೈಯರ್ ದ ಮನಿ, ಹೈಯರ್ ದ ರಿಸ್ಕ್. Absolutely, not just risk, it is too good to be true in real life. ಏನೋ ಒಂದು ಕಾದಿದೆ ಅಂತಾನೆ ಅರ್ಥ. ಸೊ ಅನ್ಲೆಸ್ ಯು ನೋ ದೆಮ್ ಪರ್ಸನಲಿ, ಅನ್ಲೆಸ್ ಯು ವರ್ಕ್ ವಿತ್ ದೆಮ್ ಬಿಫೋರ್, ತುಂಬಾ ಡಬಲ್ ಚೆಕ್, ಟ್ರಿಪಲ್ ಚೆಕ್ ಮಾಡದೆ ಹೋಗ್ಬಾರ್ದು. ಬಿಕಾಸ್ ಅ ಲಾಟ್ ಆಫ್ ಫೋಟೋಗ್ರಾಫರ್ಸ್ ಹ್ಯಾವ್ ಟೇಕನ್ ಅಡ್ವಾಂಟೇಜ್. ಸೊ ಐ ಬಿಲೀವ್ ಇನ್ ಬೀಯಿಂಗ್ ವಿತ್ ನೋನ್ ಫೆಟರ್ನಿಟಿ. ಪ್ಲಸ್ ಸ್ಕ್ಯಾಮ್ಸು, ನೀವೇ ದುಡ್ಡು ಕೊಟ್ಟು ಹೋಗೋದು ತುಂಬಾ ದೊಡ್ಡ ಸ್ಟುಪಿಡಿಟಿ.
If you really want to come into modeling, maximum registration fee 350, 450, 500 adella okay. 1000, 2000 is also okay. I've seen models pay 25,000, 1 lakh, 2 lakhs. ನೀವು ದುಡ್ಡು ಕೊಟ್ಟು ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಒಂದ್ಸತಿ ಅದ್ ಕೊಟ್ಟು ಫಸ್ಟ್ ಆಫ್ ಆಲ್ ಅಂತ ಪ್ರಾಜೆಕ್ಟ್ಸ್ ಅವ್ರಿಗೆ ಫಂಡಿಂಗ್ ಬಂದಿರಲ್ಲ, ಅವ್ರಿಗೆ ಯಾರು ಸ್ಪಾನ್ಸರರ್ಸ್ ಇರಲ್ಲ. ಸೊ ಯು ಆರ್ ಗೋಯಿಂಗ್ ನೋ ವೇರ್ ವಿತ್ ದೆಮ್ ಫಸ್ಟ್ ಆಫ್ ಆಲ್. ಅಂಡ್ ಎಲ್ಲೂ ದುಡ್ಡು ಕೊಟ್ಟು ಕೈ ಸುಟ್ಕೋಬಾರ್ದು. ಸೊ ಗೋ ಟು ಆಪ್ಷನ್ಸ್, ಈವನ್ ಇಫ್ ಇಟ್ ಇಸ್ ಫ್ರೀ, ಇಟ್ ಇಸ್ ಫೈನ್. ಯಾಕಂದ್ರೆ ಫಸ್ಟ್ ಫ್ಯೂ ಪ್ರಾಜೆಕ್ಟ್ಸ್ ನಿಮ್ಗೆ ಪೇ ಸಿಗದೆ ಇರ್ಬೋದು. ಮೋರ್ ಆಫ್ ಎಕ್ಸ್ಪೀರಿಯನ್ಸ್ ಆಸ್ ಲಾಂಗ್ ಆಸ್ ದೇ ಆರ್ ನೋನ್ ಪೀಪಲ್, ವಿಚ್ ಇಸ್ ಫೈನ್. ದುಡ್ಡು ಕೊಟ್ಟು ಹೋಗ್ಬಾರ್ದು. ಈ ಮಾಡ್ಲಿಂಗ್ ಅಂತ ಬಂದಾಗ ಯಾವ್ಯಾವ ತರ ಚಾಲೆಂಜಸ್ ಬರುತ್ತೆ ಒಬ್ರಿಗೆ? ಒಂದು ಕಾಂಪಿಟಿಷನ್ಗೆ ಹೋದಾಗ ಆಗಿರ್ಬೋದು, ಎಲ್ಲಾದ್ರೂ ಶೂಟ್ಸ್ಗೆ ಹೋದಾಗ ಆಗಿರ್ಬೋದು, ಯಾವ ತರ ಚಾಲೆಂಜಸ್ ಬರುತ್ತೆ? ಒಂದು ಡಿಸ್ಕ್ರಿಮಿನೇಷನ್ ತುಂಬಾ ಜಾಸ್ತಿ ಫ್ಯಾಷನ್ ಇಂಡಸ್ಟ್ರಿಲಿ. ಫೇವ್ರೆಟ್ಸ್ ತುಂಬಾ ಇರ್ತಾರೆ. ಎಸ್ಪೆಷಲಿ ಇಫ್ ಯು ಆರ್ ನ್ಯೂ ಟು ಇಂಡಸ್ಟ್ರಿ, ನಿಮ್ಮನ್ನ ಒಳ್ಳೆ ಸ್ಲೇವ್ ತರ ಸೆಪರೇಟ್ ಆಗಿಟ್ಟಿರ್ತಾರೆ. ಯಾರು ಗುರ್ತೋ ಅವ್ರಿಗೆ ಪ್ರಾಮಿನೆನ್ಸ್ ಸಿಗ್ತಾ ಇರತ್ತೆ, ಅವ್ರಿಗೆ ಸಿಕ್ಕಾಪಟ್ಟೆ ಆಪರ್ಚುನಿಟಿ ಸಿಗ್ತಾ ಇರತ್ತೆ, ನಿಮ್ಮನ್ನ ಬ್ಯಾಕ್ ಗ್ರೌಂಡ್ ಹಾಕಿರ್ತಾರೆ. ಸೊ ಫಸ್ಟ್ ಆಫ್ ಆಲ್ ಆ ರಿಜೆಕ್ಷನ್ ತಗೊಳಕ್ ಗೊತ್ತಿರಬೇಕು. ಒಂದು ಮುಗೀತು ಅಂದ್ರೂ ಪರವಾಗಿಲ್ಲ, ಐ ವಿಲ್ ನಾಟ್ ಗೆಟ್ ಡಿಸ್ಹಾರ್ಟನ್. ಯೂಶಲಿ ಜನಕ್ಕೆ ಏನಾಗುತ್ತೆ, ಎಸ್ಪೆಷಲಿ ಯಂಗ್ ಹುಡುಗಿರಿಗೆ ಅದು ತುಂಬಾ ಡಿಮೋಟಿವೇಟ್ ಆಗ್ಬಿಡುತ್ತೆ. ಓ ಐ ಆಮ್ ನಾಟ್ ಗುಡ್ ಇನಫ್, ನಾನ್ ಅದ್ ಸರಿ ಇಲ್ಲ, ಅದಕ್ಕೆ ನನ್ನ ತಗೋತಾ ಇಲ್ಲ ಅಂತ. ಸೊ ಅದನ್ನ ಫಸ್ಟ್ ಬಿಡ್ಬೇಕು. ಚಾಲೆಂಜಸ್ ಏನ್ ಬರುತ್ತೆ ಅಂದ್ರೆ ಹೈಟು, ವೇಟು. ಅದು ಯಾವಾಗ ಹೈಟ್ ಏನು ಮಾಡಕ್ಕಾಗಲ್ಲ, ಅಫ್ಕೋರ್ಸ್ ಯುರ್ ಆಲ್ರೆಡಿ ಗ್ರೋನ್, ಬಟ್ ವೇಟ್ ಯು ಹ್ಯಾವ್ ಟು ಕಾನ್ಸ್ಟೆಂಟ್ಲಿ ಮೇಂಟೈನ್ ಇಟ್. ಕಾನ್ಸ್ಟೆಂಟ್ಲಿ ಮೇಂಟೈನ್ ನೆಟ್ವರ್ಕಿಂಗ್. ಸೋಷಿಯಲ್ ಮೀಡಿಯಾ ನಾವು ಆಗ್ಲೇ ಮಾತಾಡಿದ್ವಿ, ಸೋಷಿಯಲ್ ಮೀಡಿಯಾಲು ನೆಟ್ವರ್ಕಿಂಗ್ ಆಗ್ತಾನೆ ಇರಬೇಕು. ಸೊ ಇಫ್ ಮಾಡಲಿಂಗ್ ಇಸ್ ಯುವರ್ ಪ್ಯಾಷನ್, ಯು ಹ್ಯಾವ್ ಟು ರಿಮೇನ್ ಇನ್ ದಟ್ ಇಂಡಸ್ಟ್ರಿ ಕಂಟಿನ್ಯೂಸ್ಲಿ. ಮ್ಯಾಮ್, ರೀಸೆಂಟ್ ಆಗಿ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ನೋಡಿದ್ದು ಒಂದು ಪೌರಾಣಿಕ ನಾಟಕನ. ಇಷ್ಟೊಂದು ಅಚೀವ್ ಮಾಡಿ ಈ ಮಾಡಲಿಂಗ್ ಕಾಂಪಿಟೇಷನ್ಸ್ ಅಲ್ಲೆಲ್ಲ ಒಂದು ಪೌರಾಣಿಕ ನಾಟಕದ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಹೇಗೆ ಬಂತು? ಇಂಟ್ರೆಸ್ಟ್ ಗಿಂತ ಜಾಸ್ತಿ ಏನು ಅಂದ್ರೆ, ನಾವು JRC ಪಲಾಡಿಯೋ ಅಂತ ಒಂದು ವಿಲಾಲ್ ಇರ್ತೀವಿ. ಅಲ್ಲಿ ಇರೋ ಸೆಲಿಬ್ರೇಷನ್ಸ್ ಎಲ್ಲ ನಡೆಯುತ್ತೆ, ಯಾವ್ದಿದ್ರು. ಸೊ ಇವಾಗ ರೀಸೆಂಟ್ ಆಗಿ ಆಗಿದ್ದು ಕನ್ನಡ ರಾಜ್ಯೋತ್ಸವ. ಹಾ. ಫಸ್ಟ್ ರಾಜ್ಯೋತ್ಸವದಲ್ಲಿ ಯಕ್ಷಗಾನ ಅವ್ರನ್ನ ಕರ್ಸಿದ್ರು. ಇದೇ ತರ ಏನೇನೋ ಕರೆಸ್ತಾ ಇರ್ತಾರೆ. ಈ ಸತಿ ದಿ ಐಡಿಯಾ ವಾಸ್ ನಾವುಗಳೇ ಆಕ್ಟ್ ಮಾಡ್ಬೇಕು ನಾಟಕದಲ್ಲಿ, ಇನ್ ದ ರೆಗ್ಯುಲರ್ ನಾಟಕದ ಸ್ಟೈಲು. ನಾಟ್ ಈ ತರ ಫಾರ್ವರ್ಡ್ ಥಿಂಕಿಂಗ್ ಎಲ್ಲ ಅಲ್ಲ, ಲಿಟ್ರಲಿ ವಿಲೇಜ್ಗಳಲ್ಲಿ ಹೇಗಾಗತ್ತಲ್ಲ ಹಾಗೆ ಅಂತ. ಸೊ ಇನ್ಶಿಯಲಿ ಅವರೆಲ್ಲ ಬಂದು ಆಡಿಷನ್ ಮಾಡಿ ಹೇಳ್ಕೊಟ್ಟಾಗ ನಾನ್ ಫಸ್ಟೇ ಗಿವ್ ಅಪ್ ಮಾಡ್ಬಿಟ್ಟಿದ್ದೆ. ಇಷ್ಟು ಉದ್ದ ಡೈಲಾಗ್ ಇತ್ತು, ಎಲ್ಲ ಕನ್ನಡ, ಪ್ಯೂರ್ ಕನ್ನಡ, ಹಳೆ ಕನ್ನಡ, ಸಂಸ್ಕೃತ ಇರೋದೆಲ್ಲ ಇತ್ತು. ಅರ್ಥನೂ ಆಗ್ತಾ ಇರ್ಲಿಲ್ಲ. ಸೊ ಫಸ್ಟು ಐ ವಾಸ್ ರಿಯಲಿ ಶಾಕ್. ಬಟ್ ಹೋಗ್ತಾ ಹೋಗ್ತಾ ಆ ಹಾಡುಗಳು ಕಲ್ತ್ಕೊಂಡು ಅದೆಲ್ಲ ಮಾಡ್ಕೊಂಡು ಪ್ರಿಪೇರ್ ಆದಾಗ ತುಂಬಾ ಇಂಟ್ರೆಸ್ಟ್ ಬಂತು. ಐ ಥಿಂಕ್ ಇವಾಗಿನ ಜನರೇಷನ್ ಅಲ್ಲಿ ವಿ ಆರ್ ಲೂಸಿಂಗ್ ದ ಟಚ್ ಆಫ್ ಕಲ್ಚರ್. ನಮ್ದು ಫ್ಯೂಚರ್ ಜನರೇಷನ್ಗಂತೂ ಎಲ್ಲ ಮರ್ತೇ ಹೋಗುತ್ತೆ, ಅವ್ರಿರ್ಲಿ ನಮ್ಗೆ ಹೋಗ್ತಾ ಇದೆ. ಸೊ ಆ ಲೆಕ್ಕದಲ್ಲಿ ಐ ಥಿಂಕ್ ಇಟ್ ವಾಸ್ ಅ ಗ್ರೇಟ್ ಪ್ಲಾಟ್ಫಾರ್ಮ್. ನಾನ್ ಮುಂಚೆಯಿಂದನೂ ತುಂಬಾ ಡ್ಯಾನ್ಸ್ ಎಲ್ಲ ಮಾಡೋದು ಇದ್ದೇ ಇದೆ ನಂದು. ಸೊ ಆ ಡ್ಯಾನ್ಸ್ ಟು ರಿಲೇಟೆಡ್ ಇರೋದ್ರಲ್ಲಿ ಐ ಥಿಂಕ್ ನಾಟಕ ವಾಸ್ ಅ ಆಡೆಡ್ ಫೀಚರ್. ಕಷ್ಟಪಟ್ಟು ಐ ಥಿಂಕ್ 20 days ಆಫ್ ರಿಹರ್ಸಲ್ಸ್, ಕೆಲಸ ಆದ್ಮೇಲೆ ಹೋಗಿ ನಾವೆಲ್ಲ ರಾತ್ರಿ ಪ್ರಾಕ್ಟೀಸ್ ಮಾಡಿ ರಾತ್ರಿ 11 ಗಂಟೆವರೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅದು ಮಾಡಿ ಐ ಥಿಂಕ್ ದಟ್ ಇಸ್ ವೆನ್ ಐ ಪರ್ಫಾರ್ಮ್. ಡ್ಯಾನ್ಸ್ ಅಂತ ಹೇಳಿದಾಗ ನಿಮ್ಮ ಪ್ರೊಫೈಲ್ ನೋಡಿದಾಗ ನೀವು ಆಸ್ಟ್ರೇಲಿಯಾದಲ್ಲಿ ಅಂತಲ್ಲ, ಒನ್ ಆಫ್ ದ ಟಾಪ್ ಡ್ಯಾನ್ಸ್ ಅಕಾಡೆಮಿಕ್ಸ್ ಅಲ್ಲಿ ನೀವು ಟ್ರೈನ್ ಆಗಿದ್ದೀರಾ. ಡ್ಯಾನ್ಸ್ ಮೇಲೆ ನಿಮ್ ಇಂಟ್ರೆಸ್ಟ್ ಮುಂಚೆಯಿಂದಾನೇ ಇತ್ತಾ ಮ್ಯಾಮ್? ಚಿಕ್ಕ ಮಗುವಿಂದ ಇತ್ತು. ನಾನ್ 2 years ಓಲ್ಡ್ ಇದ್ದಾಗ ನ್ಯೂಸ್ ಪೇಪರ್ ಅಲ್ಲಿ ನನ್ನ ಹೆಸರು ಬಂದಿತ್ತು. ದಾವಣಗೆರೆಯಲ್ಲಿ ಇದ್ವಿ ಅವಾಗ. ನಾನು ಅವಾಗ್ಲೇ ಫಸ್ಟ್ ಭರತನಾಟ್ಯಂ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ, ಏನು ಕಲ್ತಿರ್ಲಿಲ್ಲ. ಸೊ ಅದನ್ನ ನೋಡಿ ನಮ್ ತಂದೆ ತಾಯಿ ನನ್ನ ಭರತನಾಟ್ಯಂ ಕಳ್ಸಿದ್ರು. ಅದೇ ಪ್ರಾಬ್ಲಮ್ ಏನಾಯ್ತು ಅಂದ್ರೆ, ಲೈಕ್ ಐ ವಾಸ್ ಟೆಲ್ಲಿಂಗ್ ಯು, ತುಂಬಾ 14 ಜಾಬ್ಸ್, ನಮ್ ತಂದೆ 14 ಪ್ಲೇಸಸ್ ಚೇಂಜ್ ಮಾಡಿದಾಗೆಲ್ಲ ನಂದು ಡ್ಯಾನ್ಸ್ ಟೀಚರು ಚೇಂಜ್ ಆಗ್ತಾ ಇದ್ರು. ಪ್ರತಿ ಸತಿ ಅದೇ ಸ್ಟೆಪ್ಸ್ ಕೈಕೋತಾ ಇದ್ರು. ಯಾಕಂದ್ರೆ ಭರತನಾಟ್ಯಂ ಅಲ್ಲಿ ಏನು ಅಂದ್ರೆ, ಟೀಚರ್ಸ್ ಚೇಂಜ್ ಆಗಿದ ತಕ್ಷಣ ನಮ್ದಿದಲ್ಲ, ನಾವು ಮತ್ತೆ ಫಸ್ಟ್ ಇಂದ ಹೇಳ್ಕೊಡ್ತೀವಿ ಅಂತ ಸ್ಟಾರ್ಟ್ ಮಾಡ್ತಾರೆ. 14 ಸತಿ ಚೇಂಜ್ ಮಾಡಿದ್ರು. ಕೊನೆಗೆ ಬೇಡವೇ ಬೇಡ ಅಂತ ಬಿಟ್ಬಿಟ್ಟಿದ್ದೆ. ಬಟ್ ದೆನ್ ಐ ವೆಂಟ್ ಟು ಆಸ್ಟ್ರೇಲಿಯಾ. ಅಲ್ಲಿ ಶಾಮಕ್ ದವರ್ ಅಕಾಡೆಮಿ ಕೇಮ್ ಇನ್ ಅಂಡ್ ದೇ ವರ್ ವೆರಿ ಗುಡ್ ವಿತ್ ಬಾಲಿವುಡ್ ಅಂಡ್ ಜಾಸ್. ನನ್ ಮುಂಚೆಯಿಂದ ಸಿಕ್ಕಾಪಟ್ಟೆ ಹುಚ್ಚು ಇದೆಲ್ಲ ಅಂದ್ರೆ, ಪ್ಯಾಜೆಂಟು, ಬಾಲಿವುಡ್, ಮೂವೀಸು, ಸಾಂಗ್ಸ್, ಅದ್ ಮುಂಚೆಯಿಂದ ತುಂಬಾ ಇಂಟ್ರೆಸ್ಟ್. ಸೊ ಅಲ್ಲಿ ನಾನು ಅವ್ರ ಅಕಾಡೆಮಿ ಸೇರ್ಕೊಂಡೆ. ಅಂಡ್ ಅಲ್ಲಿ ಐ ಥಿಂಕ್ 4 ಪರ್ಫಾರ್ಮೆನ್ಸಸ್ ಆಯ್ತು ಸ್ಟೇಜ್ ಅಲ್ಲಿ. ದೆನ್ ಐ ವೆಂಟ್ ಟು ದೇರ್ ಅಡ್ವಾನ್ಸ್ ಟ್ರೈನಿಂಗ್. ಸೊ ಅಲ್ಲಿ ಅಡ್ವಾನ್ಸ್ ಡ್ಯಾನ್ಸರ್ಸ್ ಅಲ್ಲಿ ಐ ಬಿಕೇಮ್ ಒನ್ ಆಫ್ ದ ಡ್ಯಾನ್ಸರ್ಸ್. ನಮ್ಮ ಚಾನೆಲ್ಗೆ ಬಂದು ಒಂದು ಮಾಡಲಿಂಗ್ ಬಗ್ಗೆ ಸ್ಕ್ರಾಚ್ ಇಂದ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಮ್ಯಾಮ್, ತುಂಬಾ ಥ್ಯಾಂಕ್ ಯು. Most welcome. I hope this helps a lot of our viewers, whoever is interested in passion. ನಾನು ಒಂದೇ ಹೇಳೋದು, ಮಾಡಲಿಂಗ್ ಆಗ್ಲಿ, ಪ್ಯಾಜೆಂಟ್ರಿ ಆಗ್ಲಿ,
ಆಂಟರ್ಪ್ರಾನರ್ಶಿಪ್ ಆಗಲಿ, ಓದೋದಾಗ್ಲಿ, ನಿಮಗೆ ಇಷ್ಟ ಇರೋದನ್ನ ಮಾಡಿ. ಲೈಫ್ ಇಸ್ ವೆರಿ ಶಾರ್ಟ್ and make it as sweet as possible. Do what you want, live your life, love your life. Thank you. ಥ್ಯಾಂಕ್ ಯು.